ಹಾಯ್ ಫ್ರೆಂಡ್ಸ್, ಆಟೋ ರಿಪೋರ್ಟರ್ಗೆ ಸ್ವಾಗತ. ನಾನು ನಿಮ್ಮ ಪ್ಯಾರ್. ಬಹಳ ದಿನಗಳ ನಂತರ ಮತ್ತೆ ನಾವು ಹೊಸ ವಿಡಿಯೋ ಜೊತೆ ಬರ್ತಾ ಇದ್ದೀವಿ. ಬನ್ನಿ, ಫಸ್ಟ್ ಗೆ ನಾವು ನೆಕ್ಸ್ಟ್ ಕಾರ್ಸ್ ಅಲ್ಲಿ ಇದೀವಿ. ಬಾಬಣ್ಣ ಅವ್ರನ್ನ ಮಾತಾಡ್ಸ್ಕೊಂಡೆ ಮುಂದೋಗೋಣ. ಬಾಬಣ್ಣ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಬಹಳ ದಿವಸ ಆಯ್ತು. ಏನೇನೋ ಕೆಲಸಗಳು ಹೆಂಗಿದೆ? ಚೆನ್ನಾಗಿ ನಡೀತಾ ಇದೆ. ಬಟ್ ಎಲ್ಲಿ ನಾವೇ ವಿಡಿಯೋಗಳನ್ನ ಹಾಕಿರ್ಲಿಲ್ಲ. ಇವತ್ತು ಬಂದಿದೀವಿ. ತುಂಬಾ ಕಾರ್ ಸ್ಟಾಕ್ ಇದೆ. ಹೌದು ಸರ್, ತುಂಬಾ ಇಷ್ಟ ಆಗಿದೆ. ಏನ್ ಪ್ರೈಸಿಂಗ್ ಇಂದ ಸ್ಟಾರ್ಟ್ ಸರ್? ನಮ್ಮ ಹತ್ರ 70 ಇಂದ ಶುರು ಆಗುತ್ತೆ ಸರ್. 70,000 ಇದೆ. ತುಂಬಾ ವೆಹಿಕಲ್ಸ್ ಇದೆ. ವೆಹಿಕಲ್ ನೋಡ್ಲಿ, ಚೆಕ್ ಮಾಡ್ಲಿ. ದೀಪಾವಳಿ ಹಬ್ಬ ಮುಗ್ದಿದೆ. ದಸರಾ ದೀಪಾವಳಿ ಎಲ್ಲ ಒಳ್ಳೆ ಬಿಸ್ನೆಸ್ ಆಯ್ತು. ಈಗೇನಾದ್ರು ಆಫರ್ ಕೊಡ್ತೀರಾ? ಏನ್ ನಾವು ಕೊಡೋದೇ ರೀಸನಬಲ್ ರೇಟ್ ಅಲ್ವಾ ಸರ್? ಓಕೆ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಏನ್ ಬೇಕಾಗುತ್ತೆ? ಹೊರಗಡೆಯಿಂದ ಬಂದ್ ಗಾಡಿ ಬೇಕು ಅಂದ್ರೆ ನಮ್ ಫೈನಾನ್ಸ್ ಗಳು ಇದ್ದಾರೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ. ಅದು ಮಾತಾಡ್ಬಿಟ್ಟು ಅವ್ರು ಏನೇನ್ ಪೇಪರ್ಸ್ ಅಂತ ಕೊಟ್ರೆ ಅವ್ರು ನಿಮ್ಗೆ ಇಮಿಡಿಯೇಟ್ ಫೈನಾನ್ಸ್ ಮಾಡ್ಕೊಡ್ತಾರೆ. ವೆಹಿಕಲ್ ಇದೆ ನೋಡ್ಲಿ, ಅವರು ಚೆಕ್ ಮಾಡ್ಲಿ, ಅವ್ರ ಮೆಕ್ಯಾನಿಕ್ ತೋರಿಸ್ಲಿ, ಇಲ್ಲ ಶೋರೂಮ್ ತಗೊಂಡೋಗಿ ತೋರ್ಸಂಗಿಲ್ಲ ಅದಕ್ಕೂ ತೋರಿಸಿ ಅವ್ರಿಗೆ ಏನೇನ್ ಬೇಕು ನಮ್ ಕಡೆಯಿಂದ ಅವ್ರಿಗೆ ಅನುಕೂಲ ಮಾಡ್ಕೊಡ್ತೀವಿ. ಓಕೆ. ಎಸ್, ಇನ್ ಅಡ್ರೆಸ್ ಅಂತ ಹೇಳೋದೇ ಬೇಡ ಬಾಬಣ್ಣ, ಅದು ಒಂದ್ಸರ್ತಿ ಹೇಳ್ಬಿಡೋಣ ಸರ್. ಏನೇನ್ ಕೇಳ್ತೀವಿ ನಾವ್ ಹೇಳ್ತೀವಿ. ಹೇಳ್ಬಿಡಿ ಅಣ್ಣ. ಸರ್, ನಾಗರಬಾವಿ ಸರ್ಕಲ್ ಇಂದ ನಮ್ಮೂರ್ ತಿಂಡಿ ಹೋಟ್ಲ್ ಹೋಗ್ತಿರಲ್ಲ, ನಮ್ಮೂರ್ ತಿಂಡಿ ಹೋಟ್ಲ್ ಸ್ವಲ್ಪ ಹಿಂದೆನೆ ದೊಡ್ಡ ಮೋದಿ ಸಿಗುತ್ತೆ. ನಮ್ ಗೋಡೆ ಇದೆ ಅಲ್ಲಿ, ನೆಕ್ಸ್ಟ್ ಕಾರ್ ಅಂತ ಮೋದಿ ಪಕ್ಕದಲ್ಲಿ ಹೊರಗಡೆ ಬೇಕು. ಅಕಸ್ಮಾತ್ ಏನು ಗೊತ್ತಿಲ್ಲ ಅಂದ್ರೆ ನಮ್ಮ ಆಫೀಸ್ ಇಂದಾನೆ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ ನೋಡಿ, ಅದೇ ಬಿಲ್ಡಿಂಗ್. ಓಕೆ. ಇದೆಲ್ಲ ಒಂದೇ ಗ್ರೌಂಡ್ ನಲ್ಲಿ ಇರೋದು. ಸರಿ ಬಾಬಣ್ಣ, ಹಂಗಂದ್ರೆ ಇವತ್ತು ಫಸ್ಟ್ ಯಾವ ಕಾರಿಂದ ಶುರು ಮಾಡೋಣ? ನಮ್ಮ ಹತ್ರ ತುಂಬಾ ವೆಹಿಕಲ್ಸ್ ಇದೆ. ಫಸ್ಟ್ ಗೆ ನಮ್ಮ ಮುಂದೆ ಒಂದು ಟಾಟಾ ಕಂಪ್ನಿಯ ಗಾಡಿ ಜಸ್ಟ್ ಇದೆ. ಬಾಬಣ್ಣ, ಇದ್ರ ಬಗ್ಗೆ 2015 ಮಾಡಲು ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಮ್ಯಾಗ್ ವೀಲ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ. ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ. ಎಸ್, ಗಾಡಿ ಒಂದ್ಸರ್ತಿ ನೋಡಬಹುದು. ಲೈಟ್ ಗೋಲ್ಡ್ ಕಲರ್ ಅಲ್ಲಿ ತುಂಬಾ ನೀಟಾಗಿದೆ. ಒಳ್ಳೆ ಇಂಟೀರಿಯರ್ ಇದೆ. ಗಾಡಿ ಎರಡು ಏರ್ ಬ್ಯಾಗ್ ಇದೆ, ಒಳ್ಳೆ ಸಿಸ್ಟಮ್ ಇದೆ. ಗಾಡಿ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್ ಗಾಡಿ. ಎಸ್, ಒಂದು ನೀಟ್ ಆಗಿರುವಂತಹ ಗಾಡಿ. ಹೆಡ್ ಲ್ಯಾಂಪ್, ಮ್ಯಾಗ್ ವೀಲ್ ಬರುತ್ತೆ. ಟೈರ್ 4 ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಎಲ್ಲೂ ಕೂಡ ಅಂತ ಮೇಜರ್ ಡೆಂಟ್ ಇಲ್ಲ. ಸಣ್ಣ ಪುಟ್ಟ ಸ್ಕ್ರಾಚ್ ಬಂಪರ್ ಅಲ್ಲಿ ಬಿಟ್ರೆ ಬೇರೆ ಎಲ್ಲೂ ಗಾಡಿನಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. 2015 ಡೀಸೆಲ್ ವೇರಿಯಂಟ್ ಗಾಡಿ. ಡೀಸೆಲ್ ಗಾಡಿಗೆ ಈಗ ಡಿಮ್ಯಾಂಡ್ ಇದೆ. ಬನ್ನಿ, ಒಂದು ಬೆಸ್ಟ್ ಡೀಲಿಂಗ್ ಪ್ರೈಸ್ ಕೇಳ್ಬಿಡೋಣ ನಮ್ಮ ಬಾಬಣ್ಣ ಹತ್ರ. ಬಾಬಣ್ಣ, ಈ ಗಾಡಿ ಒಂದು ಬೆಸ್ಟ್ 4,35,000 ಹೇಳೋದು. ಫೈನಲ್ ಟು ಫೈನಲ್ 4,15,000 ಕೊಡ್ಬಿಡಿ ಸರ್. 4,15,000 ಫೈನಲ್ ಮಾಡ್ಬಿಡಿ. ಇದಕ್ಕೆ ಲೋನ್ ಆಗುತ್ತಾ ಬಾಬಣ್ಣ? ಸಿವಿಲ್ ಚೆನ್ನಾಗಿದೆ, ಆರಾಮಾಗಿ ಆಗುತ್ತೆ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ರೆನಾಲ್ಟ್ ಗಾಡಿ ಕ್ಲೈಂಬರ್. ಇದ್ರ ಬಗ್ಗೆ ಹೇಳಿ ಬಾಬಣ್ಣ. 2017 ಮಾಡಲು ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಇದು ಹೇಳೋದು 2,85,000 ಹೇಳೋದು. ಫೈನಲ್ ಟು ಫೈನಲ್ 2,65,000 ಕೊಡ್ಬಿಡಿ ಸರ್. 2,65,000 ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಕ್ವಿಡ್ ಕ್ಲೈಂಬರ್ ಇಲ್ಲ, ಕಿಡ್ಡು ಮತ್ತೆ ಕಿಡ್ಡು 5 ಗಾಡಿ ಇದೆ ಸರ್. ಕ್ವಿಡ್ 5 ಗಾಡಿ ಇದೆ. 6 ಗಾಡಿ ಇದೆ ಸರ್. ಬಂದ್ಬಿಟ್ರೆ ಎಲ್ಲಾ ಗಾಡಿ ತೋರಿಸ್ತೀವಿ, ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಲಿ. ಎಸ್, ಗಾಡಿ ಒಂದ್ಸರ್ತಿ ನೋಡ್ಬಿಡ್ಬೋದು. ಡಾರ್ಕ್ ಗ್ರೇ ಕಲರ್ ಅಲ್ಲಿ ಇದೆ. ಎಲ್ಲೂ ಕೂಡ ಅಂತ ಮೇಜರ್ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ ಇಲ್ಲ. ಗಾಡಿ ತುಂಬಾ ನೀಟ್ ಆಗಿದೆ. ಟೈರ್ ಕಂಡೀಷನ್ಸ್ 4 ಕೂಡ ಮ್ಯಾನೇಜಬಲ್ ಇದೆ. ಇಂಟೀರಿಯರ್ ನೋಡ್ತು ಅಂತಂದ್ರೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕಂಪ್ನಿಯಿಂದಾನೆ ಬರುವಂತದ್ದು. ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಫ್ರಂಟ್ ಇದೆ, ಬ್ಯಾಕ್ ಮ್ಯಾನ್ಯುವಲ್ ವಿಂಡೋ ಇದೆ. ಎಸ್, ಲೆದರ್ ಸೀಟ್ ಕವರ್ಸ್ ಕಂಪ್ನಿಯಿಂದ ಬಂದಿದ್ದು. ಓವರ್ ಆಲ್ ನೀಟ್ ಆಗಿರುವಂತಹ ಗಾಡಿ. ಬನ್ನಿ, ಇನ್ನೊಂದ್ಸರ್ತಿ ಬೆಸ್ಟ್ ಡೀಲಿಂಗ್ ಪ್ರೈಸ್ ಬಾಬಣ್ಣ ಕೇಳ್ಬಿಡೋಣ. ಬಾಬಣ್ಣ, ಈ ಗಾಡಿ 285 ಹೇಳೋದು. ಫೈನಲ್ ಟು ಫೈನಲ್ 265 ಕೊಡ್ಬಿಡಿ. 17 ಸಿಂಗಲ್ ಓನರ್, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಎಸ್ ಫ್ರೆಂಡ್ಸ್, ಇವತ್ತು ರತನ್ ಟಾಟಾ ಅವರು ನಮ್ ಜೊತೆ ಇಲ್ಲ. ಬಟ್ ಅವರ ಕನಸು ಟಾಟಾ ನ್ಯಾನೋ. ಬಡವರಿಗೂ ಕಾರ್ ಕೊಡಬೇಕು ಅಂತ ಹೇಳಿ ಆಸೆ ಪಟ್ಟು ಮಾಡಿದಂತ ಕಾರು ಒಂದು ಯೂನಿಕ್ ಕಲರ್ ಅಲ್ಲಿ ಇಲ್ಲಿದೆ. ಬಾಬಣ್ಣ, ಈ ನ್ಯಾನೋ ಬಗ್ಗೆ ಹೇಳಿ. ಸರ್, 2016 ಮಾಡಲು ಇದು ಟ್ವಿಸ್ಟ್. AC ಪವರ್ ಸ್ಟೇರಿಂಗ್ ಇದೆ, ಡಿಕ್ಕಿ ಓಪನ್ ಇದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ಪುಟ್ಟ ಬಜೆಟ್, ಯಾರು ಲೇಡೀಸ್ ಆಗ್ಲಿ, ವಯಸ್ಸಿರೋರಾಗ್ಲಿ, 2 ವೀಲರ್ ಬಜೆಟ್ ನಲ್ಲಿ ನಿಮ್ ಗಾಡಿ ಸಿಗ್ತಾ ಇದೆ. ಪಾರ್ಕಿಂಗು ಏನ್ ಪ್ರಾಬ್ಲಮ್ ಇಲ್ಲ. ಇದು ಹೇಳೋದು 1,45,000 ಹೇಳೋದು. ಫೈನಲ್ ಟು ಫೈನಲ್ 1,40,000 ಕೊಡ್ಬಿಡಿ ಸರ್. ಎಸ್ ಬಾಬಣ್ಣ, ಇನ್ನೊಂದು ಡಸ್ಟರ್ ಇದೆ, ಬಹಳ ಡಿಮ್ಯಾಂಡ್ ಇದೆ. 2013 ಮಾಡಲು ಡೀಸೆಲ್ ಗಾಡಿ. ಇದು ಗಾಡಿ ಸಣ್ಣ ಪುಟ್ಟ ಇದು ಶೇಡ್ ಆಗಿದೆ. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಡೀಸೆಲ್ ಗಾಡಿ ಇದು 13 ಮಾಡಲ್, ಸೆಕೆಂಡ್ ಓನರ್. ಡೀಸೆಲ್ ಗಾಡಿ 85 PS, ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಇದೇನಾದ್ರು ಡೆಂಟ್ ಸ್ಕ್ರಾಚ್ ಯಾಕೆಂದ್ರೆ ಒರಿಜಿನಲ್ ಪೈಂಟ್ ನಲ್ಲಿ ಇರೋದು. ಇದು ಶೇಡ್ ಆಗಿದೆ ಸ್ವಲ್ಪ, ಇದು ಅಷ್ಟು ಮಾತ್ರ. ಪೈಂಟ್ ಮಾಡಿದ್ರೆ ರೀಪೈಂಟ್ ಅಂತ ಹೇಳ್ತಾರೆ. ಫ್ರಂಟ್ ಪೈಂಟ್ ಆಗ್ಬಿಟ್ರೆ ಏನೋ ಆಕ್ಸಿಡೆಂಟ್ ಆಗಿದೆ ಅಂತ ಇದ್ ಮಾಡ್ತಾರೆ ನೋಡಿ. ಇಷ್ಟು ಮಾತ್ರ ಅಷ್ಟೇ, ಬೇರೆ ಏನಿಲ್ಲ. ಬೇಕಂದ್ರೆ ನಾವು ಫುಲ್ ಮಾಡ್ಬೋದು. ಫುಲ್ ಮಾಡ್ಬಿಟ್ರೆ ಪೈಂಟ್ ಆಗ್ಬಿಟ್ರೆ ಏನೋ ಆಕ್ಸಿಡೆಂಟ್ ಆಗಿದೆ ಅಂತ ಇದ್ ಮಾಡುದು. ಇದೊಂದು ಪೈಂಟ್ ಮಾಡ್ಬಿಟ್ರೆ ಗಾಡಿ ನೀಟ್ ಆಗ್ಬಿಡುತ್ತೆ. ಬೇಕಂದ್ರೆ ಆಸ್ ಇಟ್ ಈಸ್ ಅವರೇ ತಗೊಂಡೋಗಿ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಪೈಂಟ್ ಮಾಡಿಸ್ಕೊಂಡಿದ್ರೆ ಅದಕ್ಕೂ ಬೇಕಂದ್ರೆ ಮಾಡಿಸ್ಕೊಡವ. ಇದು ಏನ್ ಪ್ರೈಸಿಂಗ್ ಏನ್ ಫುಲ್ ಪೈಂಟ್ ಮಾಡ್ಕೊಳ್ಳೋಣ, 3.5 ಲಕ್ಷಕ್ಕೆ ಮಾಡ್ಕೊಳ್ಳೋಣ. 3.5 ಲಕ್ಷಕ್ಕೆ ಇಲ್ಲ, ಆಸ್ ಇಟ್ ಈಸ್ ಅವರೇ ಮಾಡ್ಕೊಳ್ಳಿ ಅಂದ್ರೆ 3.25 ಕೊಟ್ಬಿಡೋಣ. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಲಕ್ಸುರಿ ಸೆಡಾನ್ ಅಂತ ಹೇಳ್ಬೋದು. ಹೋಂಡಾ ಸಿಟಿ ಡೀಸೆಲ್ ವೇರಿಯಂಟ್. ಹೇಳಿ ಬೈ. ಸರ್, 2014 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಳ್ಳೆ ರಿಮೋಟ್ ಕಂಟ್ರೋಲ್, ಸೀಟ್ ಕವರ್ ಸಿಸ್ಟಮ್,
ತುಂಬಾ ಏರ್ ಬ್ಯಾಗ್ ಎರಡು ಏರ್ ಬ್ಯಾಗ್ ಬರುತ್ತೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಹೇಳೋದು 5 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 4,75,000 ಕೊಡ್ಬಿಡಿ ಸರ್ ಫೈನಲ್. ಎಸ್, ಗಾಡಿ ಒಂದ್ಸರ್ತಿ ನೋಡ್ಬೋದು ನೀವು. ಇದು ಕೂಡ ಡಾರ್ಕ್ ಗ್ರೇ ಕಲರ್ ಅಲ್ಲಿ ತುಂಬಾ ನೀಟಾಗಿದೆ ಗಾಡಿ. ಫ್ರಂಟ್ ಪ್ರೊಫೈಲ್ ಎಲ್ಲೂ ಡೆಂಟು ಸ್ಕ್ರಾಚ್ ಏನು ಕೂಡ ಇಲ್ಲ. 4 ಆಲ್ಮೋಸ್ಟ್ ಫ್ರಂಟ್ ಟೈರ್ ಒಂದು 60 to 70% ಇದೆ. ಬ್ಯಾಕ್ ಟೈರ್ ಅಪ್ ಟು 40% ಟೈರ್ ಕಂಡೀಷನ್ ಇದೆ. ಗಾಡಿ ತುಂಬಾ ನೀಟಾಗಿದೆ. ಪ್ರೈಸಿಂಗ್ ಹೇಳಿದ್ದಾರೆ ಬಾಬಣ್ಣ ಇನ್ನೊಂದ್ಸರ್ತಿ. ಸರ್ 5 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 4,75,000 ಮಾಡ್ಬಿಡೋಣ. ವಿತ್ ಫೈನಾನ್ಸು ಮಾಡಿಸ್ಕೊಡ್ತೀನಿ. ಎಸ್, ಅವಾಗಲೇ ಒಂದು ಹೋಂಡಾ ಸಿಟಿ ನೋಡಿದ್ವಿ, ಇವಾಗ ಒಂದು ವರ್ಣ ಹೇಳಿ ಬೈ. 2012 ಮಾಡಲು ಡೀಸೆಲ್ ಎಕ್ಸೆಸ್, ಸಣ್ಣ ಪುಟ್ಟ ಬಂಪರ್, 2 ಬಂಪರ್ ಸಣ್ಣ ಪುಟ್ಟ ಗ್ರಾಚಸ್ ಇದೆ, ಏನು ಮಾಡಿಸಿಲ್ಲ. ಗಾಡಿ ಒರಿಜಿನಾಲಿಟಿ ಇದೆ. AC ಪೋಸ್ಟರಿಂಗ್ ಪೌಂಟು, ಮ್ಯಾಗ್ವೀಲ್ಡ್, ಏರ್ ಬ್ಯಾಗು, ಒಳ್ಳೆ ರಿಮೋಟ್ ಕಂಟ್ರೋಲ್ ಅಲ್ಲಿ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಹೇಳೋದು 4 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 3.5 ಲಕ್ಷ ಕೊಡ್ಬಿಡೋಣ ಸರ್. 3.5 ಲಕ್ಷ ಫೈನಲ್ ಕಳಿಸ್ಬಿಡೋಣ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಪುಟ್ಟ ಫ್ಯಾಮಿಲಿ ಕಾರು ಆಲ್ಟೋ 800 ಹೇಳಿ. 2015 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. AC ಪೋಸ್ಟರಿಂಗ್ ಪೌಂಟ್ ನೋಡಿ, ಒಳ್ಳೆ ಇಂಟೀರಿಯರ್ ನೀಟಾಗಿದೆ, ಸಿಸ್ಟಮ್ ಇದೆ. ಆರಾಮಾಗಿ ಒಳ್ಳೆ ಮೈಲೇಜ್ ಬರುತ್ತೆ. ಮೇಂಟೆನೆನ್ಸ್ ಫ್ರೀ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ. ಇದು ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓನರ್ ಎಷ್ಟಾಗಿದೆ ಬೈ? ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್ ಗಾಡಿ ನೋಡ್ತಾ ಇದ್ದೀರಾ, ತುಂಬಾ ನೀಟ್ ಆಗಿದೆ. ಬ್ಲೂ ಕಲರ್ ಅಲ್ಲಿ ಗಾಡಿ ತುಂಬಾ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಪ್ರೈಸಿಂಗ್ ಬೇರೆ ಹೇಳಿದ್ದಾರೆ ಬೈ ಇನ್ನೊಂದ್ಸರ್ತಿ. 2.5 ಲಕ್ಷ ಹೇಳೋದು ಫೈನಲ್. ಫೈನಲ್ ಟು ಫೈನಲ್ 2,35,000 ಕೊಡ್ಬಿಡಿ ಸರ್. ವಿತ್ ಲೋನ್ ಮಾಡಿಸ್ಕೊಡ್ತೀರಾ? ಫೈನಾನ್ಸ್ ಮಾಡಿಸ್ಕೊಡ್ತೀನಿ ಸರ್. 2015 ಮಾಡಲು i20 ಆಕ್ಟಿವಾ, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗು, ಗಾಡಿ ವಾಶ್ ಮಾಡ್ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಹಿಂದೆ ಡಿಕ್ಕಿ ಒಂದು ಬಂಪರ್ ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಒರಿಜಿನಾಲಿಟಿ ಏನು ಟಚ್ ಅಪ್ ಮಾಡಿಲ್ಲ. ಇದು 5,25,000 ಹೇಳೋದು. ಆಸ್ ಇಟ್ ಈಸ್ 5,10,000 ಕೊಡ್ಬಿಡಿ ಸರ್. ರೆಡಿ ಮಾಡಿಸ್ಕೊಡ್ತೀನಿ ಎಲ್ಲ. ರೆಡಿ ಮಾಡ್ಕೊಟ್ರೆ 5,30,000 ಕೊಡ್ಲಿ ಸರ್. 5,30,000 ಇದಕ್ಕೇನು ಲೋನ್ ಆಗುತ್ತಾ? ಆಗುತ್ತೆ ಆರಾಮಾಗಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ವ್ಯಾಗನ್ ಆರ್ ಇದೆ ಹೇಳಿ ಬೈ. ಸರ್ 2012 ಮಾಡಲು ವ್ಯಾಗನ್ ಆರ್ ಕೆ ಸೀರೀಸ್ ಗಾಡಿ VXI. ಇದು AC ಪೋಸ್ಟರಿಂಗ್ ಗಾಡಿ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಹೇಳೋದು 3,10,000 ಹೇಳೋದು. ಫೈನಲ್ ಟು ಫೈನಲ್ 2,95,000 ಕೊಡ್ಬಿಡೋಣ ಸರ್. 2.95 ಫೈನಲ್. ಹೌದು ಮಾಡಿ. ಓನರ್ ಎಷ್ಟಾಗಿದೆ? ಫೈನಾನ್ಸ್ ಮಾಡಿಸ್ಕೊಡ್ತೀನಿ ಸರ್. ಓಕೆ. ವ್ಯಾಗನ್ ಆರ್ ನಮ್ಮ ಹತ್ರ 4 ಗಾಡಿ ಇದೆ ಸರ್. ಓಕೆ. ಇದು ಓನರ್ ಎಷ್ಟಾಗಿದೆ? ಇದು ಚೆಕ್ ಮಾಡೋಣ. 12 ಇದೆ, 18 ಇದೆ, 10 ಇದೆ. ಇಲ್ಲಿ ಬಂದ್ಬಿಟ್ಟು ಅವರು 4 ಗಾಡಿನೂ ತೋರ್ಸೋಣ, ಯಾವ್ದು ಬೇಕು ತಗೊಳ್ಳಿ. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ಇದೆ ಹುಂಡೈ ಹೇಳಿ ಸರ್. ಸರ್ 2010 ಮಾಡಲು i20 ಇದು ಆಸ್ಟಾ. ಇದರಲ್ಲಿ 8 ಏರ್ ಬ್ಯಾಗ್ ಬರುತ್ತೆ, ಸನ್ ರೂಫ್ ಬರುತ್ತೆ, ವಿತ್ ABS, ಏರ್ ಬ್ಯಾಗು ಎಲ್ಲ ಬರುತ್ತೆ. ಗಾಡಿ ಒರಿಜಿನಾಲಿಟಿ ಇದೆ. ಇದು 3,10,000 ಹೇಳೋದು. ಫೈನಲ್ ಟು ಫೈನಲ್ 3 ಲಕ್ಷ ಕೊಡ್ಬಿಡೋಣ ಸರ್. ಪೆಟ್ರೋಲ್ ಡೀಸೆಲ್ ಇದೆ? ಪೆಟ್ರೋಲ್ ಸರ್. ಎಸ್, ಗಾಡಿ ನೋಡ್ತಾ ಇರ್ಬೋದು. ಇದು i20 ಆಸ್ಟಾದಲ್ಲಿ ಆಪ್ಷನಲ್ ಬರುತ್ತೆ. ಇದು ವಿತ್ ಸನ್ ರೂಫ್, 8 ಏರ್ ಬ್ಯಾಗ್ ಜೊತೆಗೆ ನೋಡ್ತಾ ಇರ್ಬೋದು ನೀವು. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಮ್ಯಾಗ್ ವೀಲ್ಸ್ ಬರುತ್ತೆ. ಆಸ್ಟಾ ಅಂದ್ರೆ ಟಾಪ್ ಎಂಡ್. ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋಂಥದ್ದು ಎಲ್ಲದೂ ಕೂಡ ಸಿಕ್ಬಿಡುತ್ತೆ. ಪೆಟ್ರೋಲ್ ವೇರಿಯಂಟ್ ಗಾಡಿ. ಒಂದು ಪ್ರೈಸಿಂಗ್ ಹೇಳಿದ್ದಾರೆ ಬೈ, ಒಂದು ಡೀಲಿಂಗ್ ಪ್ರೈಸ್ ಕೊಟ್ಬಿಡಿ ಬೈ ಇದಕ್ಕೆ. ಸರ್ ಒಂದ್ ಕೆಲಸ ಮಾಡಿ, ಫೈನಲ್ ಟು ಫೈನಲ್ 295 ಕೊಟ್ಬಿಡಿ ಸರ್. 295 ಗೆ ಫೈನಲ್ ಮಾಡ್ಬಿಡಿ ಸರ್. ಒಂದು ಪುಟಾಣಿ ಬಜೆಟ್, ಬಡೂರ್ ಬಾದಾಮಿ, ಎಲ್ಲೋ ಬೇರೆ ಯಾವ್ದು ಬೇಡ. ಇದು 2008 ಮಾಡಲು FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 75 ಹೇಳೋದು. ಫೈನಲ್ ಟು ಫೈನಲ್ 70,000 ಕೊಟ್ಬಿಡಿ ಸರ್. ಎಸ್, ನೋಡ್ಬೋದು ಕೆಲವರು ಕ್ರೇಜಿ ಇರ್ತಾರೆ. ಒಂದ್ ಬೇಕಪ್ಪ, ಒಂದ್ ಎಲ್ಲ ಕಲರ್ ಗಾಡಿ ಮಾಡ್ಕೊಂಡು ಫಂಕ್ ತಿರ್ಗಾಡ್ಬೇಕು ಅಂತ ರೆಡ್ಡಿ ಇದೆ ಗಾಡಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಖಂಡಿತ ಬಂದ್ ನೋಡಿ. ವಿತ್ FC ಕೊಡ್ತಾ ಇದಾರೆ ಗಾಡಿದು. ಪ್ರೈಸಿಂಗು ಹೇಳಿದ್ದಾರೆ, ಬನ್ನಿ ರೀಸನಬಲ್ ಆಗಿ ಮಾಡ್ಕೊಡ್ತೀನಿ ಅಂತ. ಬನ್ನಿ ಒಂದ್ಸರ್ತಿ ಬಂದು ಗಾಡಿ ನೋಡಿ, ಇಷ್ಟ ಆದ್ರೆ ತಗೋಬಹುದು. ಜಸ್ಟ್ ನೆಕ್ಸ್ಟ್ ನಮ್ಮ ಮುಂದೆ ಒಂದು ನೀಟ್ ಕಂಡೀಷನ್ ಇರುವಂತ ಸ್ವಿಫ್ಟ್ ಡಿಸೈರ್ ಇದೆ ಹೇಳಿ ಬೈ. 2012 ಮಾಡಲು ಡೀಸೆಲ್ ಇದು. ಓಕೆ. ಡಿಸೈರ್ AC ಪೋಸ್ಟರಿಂಗ್ ಪೌಂಡ್ ಇದೆ, ಸಿಂಗಲ್ ಓನರು, ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಇದು 4 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 3,85,000 ಕೊಟ್ಬಿಡಿ ಸರ್. ಎಸ್, ಗಾಡಿ ನೋಡ್ತಾ ಇರ್ಬೋದು ನೀವು. ಡೀಸೆಲ್ ಗಾಡಿ, ಶಾರ್ಟ್ ಡಿಕ್ಕಿ ಬರುತ್ತೆ, ತುಂಬಾ ನೀಟ್ ಆಗಿದೆ. ವೈಟ್ ಕಲರ್ ಅಲ್ಲಿ ಒಂದೇ ಒಂದು ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಏನು ಕೂಡ ಇಲ್ಲ. 4 ಟೈರ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ 4 ಇದರಲ್ಲಿ. ಇಂಟೀರಿಯರ್ ನೋಡ್ತು ಆಫ್ಟರ್ ಮಾರ್ಕೆಟ್ ಮಾಡಿಸಿರುವಂತಹ ಪವರ್ ವಿಂಡೋಸ್ ಇದೆ ಇದರಲ್ಲಿ 4 ಕೂಡ. ಎಸ್, ಹಾಗೇನೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರಲ್ಲ ಇದರಲ್ಲಿ. ಆಫ್ಟರ್ ಮಾರ್ಕೆಟ್ ಒಂದು ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ. ಪವರ್ ಸ್ಟೇರಿಂಗ್ ಬರುತ್ತೆ. ಸೀಟ್ಸ್ ನೋಡ್ತಾ ಇರ್ಬೋದು, ಲೆದರ್ ಸೀಟ್ ಕವರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. ಎಲ್ಲೂ ಕೂಡ ವ್ಯಾರಂಟಿ ಇರಲ್ಲ. ಓವರ್ ಆಲ್ ಗುಡ್ ಕಂಡೀಷನ್ ಅಲ್ಲಿ ಇರುವಂತಹ ಗಾಡಿ. ಪ್ರೈಸಿಂಗ್ ಹೇಳಿದ್ದಾರೆ ಬೈ ಇನ್ನೊಂದ್ಸರ್ತಿ ಪ್ರೈಸಿಂಗ್. ಸರ್ 4 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 3,85,000 ಮಾಡ್ಬಿಡಿ ಸರ್. 385. ಹೌದೌದು. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಹೇಂದ್ರದ ಆನೆ ಅಂತ ಹೇಳ್ಬೋದು. XUV 500 ಹೇಳಿ ಬೈ ಇದ್ರ ಬಗ್ಗೆ. ಸರ್ XUV W8 ಅದು. ಓಕೆ. 2012 ಮಾಡಲು ಬ್ಯಾಗ್ ವೀಲ್, ಏರ್ ಬ್ಯಾಗ್, ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ. ಇದು ಓಕೆ, 6 ಏರ್ ಬ್ಯಾಗ್ ಬರುತ್ತೆ. ಮ್ಯಾಗ್ ವೀಲ್ ಇದೆ. ಗಾಡಿ ಫುಲ್ ಟಾಪ್ ಅಂಡ್ ಕಂಡೀಷನ್. ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಎಲ್ಲೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 6 ಲಕ್ಷ ಹೇಳೋದು.
ಫೈನಲ್ ಟು ಫೈನಲ್ 5,70,000 ಕೊಟ್ಬಿಡಿ ಸರ್. ಓನರ್ ಎಷ್ಟಾಗಿದೆ ಬೈ ಇದು? ಸರ್ ಇದು ಓನರ್ 3 ಆಗಿದೆ ಸರ್. 3 ಓನರ್ ಆಗಿದೆ. ಫೈನಾನ್ಸ್ ಕೂಡ ಆಗುತ್ತೆ ಸರ್. ಗಾಡಿ ನೋಡ್ತಾ ಇರ್ಬೋದು. ಇನ್ನೊಂದು ನಮ್ಮ ಹತ್ರ 2 ಇದೆ ಸರ್, XUV ಇದೆ, ಇನ್ನೊಂದಿದೆ ಅದು ಸಿಂಗಲ್ ಓನರ್, ಇದು ಥರ್ಡ್ ಓನರ್. 2 ನೋಡ್ಕೊಳ್ಳಿ, ಯಾವ್ದು ಬೇಕು ಮಾತಾಡೋಣ. ಎಸ್, ಗಾಡಿ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿದೆ, ಎಲ್ಲೂ ಕೂಡ ಡೆಂಟ್ ಸ್ಕ್ರಾಚ್ ಕಾಣಿಸ್ತಾ ಇಲ್ಲ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿರುವಂತದ್ದು. ಹಾಗೆ ಆಫ್ ರೋಡ್ ಆಫ್ರೋಡಿಗೋಸ್ಕರ ಟೈರ್ ಹಾಕ್ಸಿದ್ದಾರೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಇದರಲ್ಲಿ. ಓವರ್ ಆಲ್ ಗಾಡಿ ತುಂಬಾ ನೀಟ್ ಆಗಿದೆ. W8 ಅಂದ್ರೆ ಟಾಪ್ ಅಂಡ್ ವೇರಿಯಂಟ್. ಆ ಟೈಮಲ್ಲಿ ಪ್ರೈಸಿಂಗ್ ಆಲ್ರೆಡಿ ಹೇಳಿದರೆ ಪವನ, ನಮ್ಮ ವ್ಯೂವರ್ಸ್ ಗೆ ಇನ್ನೊಂದು ಪ್ರೈಸಿಂಗ್ ಹೇಳ್ಬಿಡಿ ಸರ್. 6 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ 5,70,000 ಕೊಟ್ಬಿಡಿ ಸರ್. 5.25ಗೆ 5.25 ಕೊಡಿ ಸರ್. ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಸರ್. ಎಸ್, ಇವಾಗಷ್ಟೇ ಒಂದು ಹೊಸದಾಗಿ ಸೆಲೆರಿಯೋ ಬಂದಿದೆ ಬೈ, ಇದ್ರ ಬಗ್ಗೆ 2014 ಮಾಡಲು ಸೆಲೆರಿಯೋ ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ ಬಂದಿದೆ. ಜಸ್ಟ್ ವ್ಯಾಶ್ ಗೀಶ್ ಮಾಡಬೇಕು, ಗಾಡಿ ರನ್ನಿಂಗ್ ಎಲ್ಲ ಚಂದ. ಇದು ಹೇಳೋದು 3 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 2,85,000 ಕೊಟ್ಬಿಡಿ ಸರ್. ಎಸ್, ಆಟೋಮೆಟಿಕ್ ಮಾಡಿಸ್ಕೊಡ್ತೀವಿ. ಆಟೋಮೆಟಿಕ್ ಗಾಡಿ 2.85 ಕೇಳ್ತಾ ಇದ್ದಾರೆ. ಅದು ಕೂಡ ಮೈಲೇಜ್ ಕಾ ಬಾದ್ಶಾ ಅನ್ಬೋದು. ಸೆಲೆರಿಯೋ ಗಾಡಿ ನೋಡ್ತಾ ಇದ್ದೀರಾ, ಕಲರ್ ಕೂಡ ತುಂಬಾ ಯೂನಿಕ್ ಆಗಿದೆ. ಈಗಷ್ಟೇ ಬಂದಿದೆ, ವಾಶ್ ಆಗ್ಬೇಕು ಗಾಡಿ ಅಂತ. ಮೇಜರ್ ಸ್ಕ್ರಾಚಸ್ ಆಗ್ಲಿ ಡೆಂಟ್ ಆಗ್ಲಿ ಎಲ್ಲೂ ನೋಟಿಸ್ ಆಗ್ತಾ ಇಲ್ಲ. ನೋಡ್ತಾ ಇರ್ಬೋದು, ಇಂಟೀರಿಯರ್ ಪವರ್ ವಿಂಡೋ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ವಿತ್ AC ಬರುತ್ತೆ ಇದರಲ್ಲಿ. ಆಟೋಮೆಟಿಕ್ ಗೇರ್ ಮೂವ್ಮೆಂಟ್ CVT ಗೇರ್ ಬಾಕ್ಸ್ ಬರುತ್ತೆ ಇದರಲ್ಲಿ. ಎಸ್, ಇನ್ನು ಫ್ಯೂಚರ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂತದ್ದು ತುಂಬಾ ನೀಟ್ ಆಗಿದೆ. ಓವರಾಲ್ ಒಂದು ನೀಟ್ ಆಗಿರುವಂತಹ ಪೆಟ್ರೋಲ್ ಗಾಡಿ. ಆಲ್ರೆಡಿ ಪ್ರೈಸಿಂಗ್ ಹೇಳಿದ್ದಾರೆ ಬಬಣ್ಣ. ಬನ್ನಿ ಬಬಣ್ಣ, ಈ ಟ್ರಾಫಿಕ್ ಕಿರಿಕಿರಿಗೆ ಇನ್ನೊಂದು ಬೆಸ್ಟ್ ಪ್ರೈಸಿಂಗ್ ಕೊಡಿ ಆಟೋಮೆಟಿಕ್ ಗಾಡಿ. ಸರ್ 3 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ 2,80,000 ಮಾಡ್ಬಿಡಿ ಸರ್. ಬಾಬಣ್ಣ ಹತ್ರ ತಗೊಂಡೋಗಿದೀವಿ, ಒಳ್ಳೆ ಗಾಡಿ ಕೊಡಿಸ್ತಾರೆ, ಮೋಸ ಇಲ್ಲ. ಯಾರು ಬೇಕಾದ್ರೂ ಕರ್ನಾಟಕದಲ್ಲಿ ಬಂದು ತಗೊಂಡ್ ಹೋಗ್ಬೋದು. ಕರ್ನಾಟಕದಲ್ಲಿ ಬಂದು ಯಾರು ಬೇಕಾದ್ರೂ ತಗೊಂಡ್ ಹೋಗ್ಬೋದು. ಅವರು ಡೆಲ್ಲಿ ನಂಬರ್ ಹಾಕ್ಬಿಟ್ಟು ಕರ್ನಾಟಕ ಗಾಡಿ ಕೊಡಲ್ಲ, ಒಳ್ಳೆ ಗಾಡಿನೇ ಕೊಡೋದು. ಸೂಪರ್ ನಮ್ ಬಾಬಣ್ಣ. ಎಷ್ಟು ವರ್ಷದಿಂದ ಬಿಸ್ನೆಸ್ ನಿಮ್ದು ಬಾಬಣ್ಣವ್ರ ಜೊತೆ? ಬಾಬಣ್ಣವ್ರದ್ದು ನಮ್ಗೆ 20 ವರ್ಷದಿಂದ. ಏನ್ ಬಾಬಣ್ಣವ್ರೆ? 20 ವರ್ಷದಿಂದ 20 ವರ್ಷದ ಬಿಸ್ನೆಸ್. ಬಾಬಣ್ಣರು ಓಕೆ ಡನ್ನು, ಗೇಟ್ನ ಮಾತಲ್ಲ. ಇಲ್ಲಿ ಬಂದ್ರೆ ಲೋನ್ ಕೊಡಿಸ್ತಾರೆ, ಗಾಡಿನೂ ಕೊಡಿಸ್ತಾರೆ, ಚೀಪಲ್ ಗಾಡಿನೂ ಕೊಡ್ತಾರೆ. ಓಕೆ ಸರ್? ಓಕೆ ಸರ್. ಓಕೆ. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ಸ್ಯಾಂಟ್ರೋ. ಹೇಳಿ ಬಾಬಣ್ಣ ಇದ್ರ ಬಗ್ಗೆ. ಸರ್ 2009 ಮಾಡಲು 10 ರಿಜಿಸ್ಟ್ರೇಷನ್ GLS ಗಾಡಿ ವಾಶ್ ಮಾಡಬೇಕು. ಜಸ್ಟ್ ಬಂದಿದ್ ಗಾಡಿ. AC ಪೋಸ್ಟರಿಂಗ್ ಪವರ್ ವಿಂಡೋ ಇದೆ, ಸಿಸ್ಟಮ್ ಇದೆ. ಇದು 1.85 ಹೇಳೋದು. ಫೈನಲ್ ಟು ಫೈನಲ್ 1,80,000 ಕೊಡ್ಬಿಡಿ ಸರ್. ಓನರ್ ಏನಾಗಿದೆ ಬಾಬಣ್ಣ? ಇದು 3 ಓನರ್ ಸರ್. ಥರ್ಡ್ ಓನರ್ ಗಾಡಿ ನೋಡ್ತಾ ಇರ್ಬೋದು. ಗಾಡಿ ತುಂಬಾ ನೀಟ್ ಆಗಿದೆ, ಎಲ್ಲೂ ಕೂಡ ಅಂತ ಮೇಜರ್ ಡೆಂಟ್ ಸ್ಕ್ರಾಚ್ ಏನು ನೋಟಿಸ್ ಆಗೋದಿಲ್ಲ. ಸಿಲ್ವರ್ ಕಲರ್ ಗಾಡಿ. ಬ್ಯಾಕ್ ಪ್ರೊಫೈಲ್ ನೋಡ್ತು ಅಂತಂದ್ರೆ ಡಿಕ್ಕಿನೂ ಕೂಡ ತುಂಬಾ ನೀಟ್ ಆಗಿದೆ. GLS ವೇರಿಯಂಟ್ ಸಿಂಗಲ್ ಬರುತ್ತೆ ಇದು. ಬಾಬಣ್ಣ ಆಲ್ರೆಡಿ ಒಂದು ಪ್ರೈಸಿಂಗ್ ಹೇಳಿದ್ದಾರೆ. ನಂದು ಬೆಸ್ಟ್ ಪ್ರೈಸಿಂಗ್ ನಮ್ ವ್ಯೂವರ್ಸ್ ಗೆ ಅಂದ್ರೆ ಸರ್ 1,80,000 ಫೈನಲ್ ಮಾಡ್ಬಿಡಿ ಸರ್. 1.80 ಫೈನಲ್ ಮಾಡ್ಬಿಡಿ ಸರ್. ಎಸ್, ನೆಕ್ಸ್ಟ್ ಇನ್ನೊಂದು ಆನೆ XUV 500 W6 ವೇರಿಯಂಟ್. ಹೇಳಿ ಬಾಬಾ. 2012 ಮಾಡಲು. ಇದು ಸಿಂಗಲ್ ಓನರ್ W6 ಗಾಡಿ. ಇದು ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಡೆಂಟು ಗ್ರಾಜಸ್ ಎಲ್ಲ ನೀಟ್ ಆಗಿದೆ. ಗಾಡಿ ಇಂಟೀರಿಯರ್ ಎಲ್ಲ ನೋಡಿ ನೀಟ್ ಆಗಿದೆ. AC ಪೋಸ್ಟರಿಂಗ್ ಪೌಂಡು, ಏರ್ ಬ್ಯಾಗು, ರಿಮೋಟ್ ಕಂಟ್ರೋಲ್ ಎಲ್ಲ ಇದೆ. ಎಸ್, ಗಾಡಿ ನೋಡ್ತಾ ಇರ್ಬೋದು. ಇಂಟೀರಿಯರ್ ತುಂಬಾ ಲಕ್ಸುರಿಯಸ್ ಆಗಿ ಕಾಣ್ತಾ ಇದೆ. ಎಲ್ಲೂ ಕೂಡ ಡೆಂಟ್ ಸ್ಕ್ರಾಚು ಹೊರಗಡೆನೂ ಇಲ್ಲ, ಒಳಗಡೆನೂ ಕೂಡ ಸೀಟ್ ಕವರ್ಸ್ ತುಂಬಾ ನೀಟ್ ಆಗಿದೆ. ಡ್ರೈವರ್ ಸೀಟ್ ಮಾತ್ರ ಲೈಟ್ ಆಗಿ ವೇರಿಯಂಟ್ ಇದೆ. ಮಿಕ್ಕಿರೋ 7 ಸೀಟ್ಗಳು ಕೂಡ ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಫೀಲ್ ಆಗ್ತಾ ಇದೆ. ಗಾಡಿ ಕಲರ್ ಕೂಡ ತುಂಬಾ ಯೂನಿಕ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಇನ್ನು ಟೈರ್ ಕಂಡೀಷನ್ ಹೇಳೋದಾದ್ರೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 4 ಕೂಡ ಇದರಲ್ಲಿ ಮ್ಯಾಗ್ವೀಲ್ ಬರೋದಿಲ್ಲ. W6 ವೇರಿಯಂಟ್. ಬ್ಯಾಕ್ ಪ್ರೊಫೈಲ್ ನೋಡ್ತು ಅಂದ್ರೆ ಡಿಫಾಗರ್, ರಿವರ್ಸ್ ವೈಫರ್ ಬರುತ್ತೆ. ಎಸ್, ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್, ರಿವರ್ಸ್ ಕ್ಯಾಮ್ರಾ ಕೂಡ ಇದೆ, ನೋಡ್ತಾ ಇರ್ಬೋದು. ಥರ್ಡ್ ರೋ ಸೀಟ್ ನ ನೀವು ಕ್ಲೋಸ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಫುಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಗ ಸಿಕ್ಬಿಡುತ್ತೆ, ನೋಡ್ಬೋದು. ಎಸ್, ಡಿಕ್ಕಿ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಸಿಕ್ಬಿಡುತ್ತೆ ನಿಮ್ಗೆ. ಫ್ಯಾಮಿಲಿನೂ ತಿರ್ಗಾಡ್ಬೋದು, ಒಂದು ಪುಟ್ ಫ್ಯಾಮಿಲಿನೂ ತಿರ್ಗಾಡ್ಬೋದು ಅಂತ ಗಾಡಿ. ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ದೊಡ್ಡ ಗಾಡಿಗಳಲ್ಲೇ. ಬಾಬಣ್ಣ ಒಂದು ಬೆಸ್ಟ್ 6 ಲಕ್ಷ ಹೇಳೋದು. ಇದು ಫೈನಲ್ ಟು ಫೈನಲ್ 5.85 ಕೊಡ್ಬಿಡಿ ಸರ್. 5.85 ಫೈನಲ್ ಮಾಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಮಾಡೆಲ್ ಏನಂದ್ರಿ ಬಾಬಣ್ಣ? 12 ಸಿಂಗಲ್ ಓನರ್. 12 ಸಿಂಗಲ್. ಹೌದು. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ. ಇನ್ನೊಂದು ಹೇಳಿ ಸರ್ 2018 ಮಾಡಲು ವ್ಯಾಗನರ್ VXI ಗಾಡಿ ತುಂಬಾ ನೀಟ್ ಆಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 4.10 ಹೇಳೋದು. ಫೈನಲ್ ಟು ಫೈನಲ್ 3,90,000 ಫೈನಲ್ ಮಾಡ್ಬಿಡಿ. 3.95 ಫೈನಲ್. ಓನರ್ ಎಷ್ಟಾಗಿದೆ? ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಗಾಡಿ ತುಂಬಾ ನೀಟ್ ಆಗಿದೆ, ಎಲ್ಲೂ ಡೆಂಟ್ ಸ್ಕ್ರಾಚ್ ಏನು ಕೂಡ ಇಲ್ಲ. ಇಂಟೀರಿಯರ್ ನೋಡ್ಬೋದು ನೀವು. ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕ್ಸಿ ತುಂಬಾ ಲುಕ್ ಬಂದಿದೆ ಗಾಡಿಗೆ. 4 ಪವರ್ ವಿಂಡೋಸ್ ಬರುತ್ತೆ ಈ ಗಾಡಿನಲ್ಲಿ. ಪವರ್ ಸ್ಟೇರಿಂಗ್ ಇದೆ. ಎಸ್, ಒಂದು ನೀಟ್ ಕಂಡೀಷನ್ ಅಲ್ಲಿ ಇರುವಂತಹ ಗಾಡಿ. ಯಾರಾದ್ರೂ ವ್ಯಾಗನರ್ ತುಂಬಾ ಜನ ಕೇಳ್ತಾ ಇದ್ರೆ, ಒಂದು ಒಳ್ಳೆ ಗಾಡಿ ಇದೆ. ನಮ್ಮ ಹತ್ರ ವ್ಯಾಗನರ್ 4 ಗಾಡಿ ಇದೆ ಸರ್. ಬಾಬಣ್ಣ ನಮ್ ವ್ಯೂವರ್ಸ್ ಗೆ ಒಂದು ಬೆಸ್ಟ್ ಪ್ರೈಸ್ 4,10,000 ಹೇಳಿದ್ದು ಸರ್. ಫೈನಲ್ 3.95 ಮಾಡ್ಬಿಡಿ ಸರ್. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಆಲ್ಟೋ ಇದೆ. ಹೇಳಿ ಸರ್. 2012 ಮಾಡಲು ಆಲ್ಟೋ LXI ಗಾಡಿ ನೀಟ್ ಆಗಿದೆ. ಓನರ್ ಸೆಕೆಂಡ್ ಓನರ್. ಫೈನಾನ್ಸ್ ಕೂಡ ಆಗುತ್ತೆ. ಇದಕ್ಕೂ ಫೈನಾನ್ಸ್ ಆಗುತ್ತೆ. ಇದು 2,10,000 ಹೇಳೋದು.
ಫೈನಲ್ 195 ಕೊಡ್ಬಿಡಿ ಸರ್. 195 ಒಂದು ಆಲ್ಟೋ ಇದೆ, ನೋಡ್ತಾ ಇರಬಹುದು. ತುಂಬಾ ನೀಟಾಗಿದೆ. ಬಾಡಿ ಲೈನ್ ಅಂತೂ ತುಂಬಾ ಕರೆಕ್ಟ್ ಆಗಿದೆ, ಎಲ್ಲೂ ಡೆಂಟ್ ಸ್ಕ್ರಾಚ್ ಏನೂ ಇಲ್ಲ. ಟೈರ್ ಕಂಡೀಷನ್ ಕೂಡ ಆಲ್ಮೋಸ್ಟ್ 80 to 85% ಟೈರ್ಸ್ ಇದೆ ಇದರಲ್ಲಿ. ಇಂಟೀರಿಯರ್ ನೋಡಬಹುದು ನೀವು, ಸೀಟ್ ಕವರ್ಸ್ ಬ್ರಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ, ಎಲ್ಲೂ ಕೂಡ ವೇರಿಯಂಟ್ ಇಲ್ಲ. ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ತುಂಬಾ ಲುಕ್ ಇದೆ ಗಾಡಿನಲ್ಲಿ. ಪ್ರೈಸಿಂಗ್ ಹೇಳಿದ್ರೆ ಬಬಣ ಇನ್ನೊಂದು ಪ್ರೈಸ್ ನಮ್ಮ ವ್ಯೂವರ್ಸ್ಗೆ ಸರ್ 217 ಫೈನಲ್ 195 ಕೊಡ್ಬಿಡಿ. ನೆಕ್ಸ್ಟ್ ಇನ್ನೊಂದು ಟಾಟಾ ನ್ಯಾನೋ ಹೇಳಿ ಬಮಣ. ಸರ್ ಒಂದು ಪುಟ್ಟ ಬಜೆಟ್ ಬಡವರು ಬಾದಾಮಿ ತರ 2012 ಮಾಡಲು, ಇದು 85 ಹೇಳೋದು. ಫೈನಲ್ ಟು ಫೈನಲ್ 80,000 ಕೊಡ್ಬಿಡಿ ಸರ್. 80,000ಕ್ಕೆ ಒಂದು ಟಾಟಾ ನ್ಯಾನೋ ನೋಡ್ತಾ ಇದ್ರೆ. ಅವಾಗಲೇ ಟಾಟಾ ನ್ಯಾನೋ ಟ್ವಿಸ್ಟ್ ನೋಡಿದ್ರೆ, ಇದು ಟಾಟಾ ನ್ಯಾನೋ ಗೋಲ್ಡ್ ಕಲರ್ ಅಲ್ಲಿ ಇದೆ ಗಾಡಿ. ಸಣ್ಣ ಪುಟ್ಟ ಡೆಂಟ್ ಸ್ಕ್ರಾಚ್ ಇದೆ, ಅದನ್ನು ಕೂಡ ಮಾಡಿಸ್ಕೊಡ್ತಾರೆ. ಬಂದು ಕೂತು ಪ್ರೈಸಿಂಗ್ ಏನಾಗುತ್ತೆ ಮಾತಾಡ್ಕೊಳ್ಳಿ. ಆಲ್ರೆಡಿ ಪ್ರೈಸಿಂಗ್ ಹೇಳಿದ್ದಾರೆ. ರಿಪೇರಿ ಎಲ್ಲ ಸೇರಿದ್ರೆ ಸ್ವಲ್ಪ ಏನಾದ್ರು ಅದು ಎಕ್ಸ್ಟ್ರಾ ಏನಿದೆ ಕೊಟ್ರೆ ನಾವಿಲ್ಲ ಮಾಡಿಸ್ಕೊಡ್ತೀವಿ, ಮಾಡಿಸ್ಕೊಟ್ಬಿಡ್ತೀವಿ. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು i20 ಬಬಣ ಹೇಳಿ ಇದ್ರ ಬಗ್ಗೆ. 2017 ಮಾಡಲು i20 ಆಸ್ಟಾ ಪುಷ್ ಬಟನ್ ಸ್ಟಾರ್ಟ್ 6 ಇಯರ್ ಬ್ಯಾಗ್ ಬರುತ್ತೆ. ಇದ್ರಲ್ಲಿ ಟಾಪ್ ಅಂಡ್ ಮಾಡಲು ವಿತ್ ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು 6,85,000 ಹೇಳೋದು. ಫೈನಲ್ ಟು ಫೈನಲ್ 6,75,000 ಕೊಡ್ಬಿಡಿ ಸರ್. ಗಾಡಿ ನೋಡ್ತಾ ಇರಬಹುದು ರೆಡ್ ಕಲರ್ ಅಲ್ಲಿ. ತುಂಬಾ ಮಾಡಿಸ್ಕೊಡ್ತೀನಿ. ಫೈನಾನ್ಸ್ ಕೂಡ ಆಗುವಂತ ಗಾಡಿ. ಇದಕ್ಕೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ, ಫಾಗ್ ಲ್ಯಾಂಪ್ ಬರುತ್ತೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಹಾಗೇನೆ ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ಸ್, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದೆ. ಬ್ಯಾಕ್ ಪ್ರೊಫೈಲ್ ನೋಡ್ತು ಡಿಫಾಗರ್ ಬರುತ್ತೆ, ರಿವರ್ಸ್ ವೈಫರ್ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ. ಇಂಟೀರಿಯರ್ ನೋಡಬಹುದು, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಹಾಗೇನೆ ಓವರ್ ಆಲ್ ಎಲ್ಲ ಫುಲ್ಲಿ ಲೋಡೆಡ್ ಗಾಡಿ ಅಂತ ಹೇಳ್ಬೋದು. 6 ಏರ್ ಬ್ಯಾಗ್ಸ್ ಜೊತೆನಲ್ಲಿ ಹೈ ಎಂಡ್ ಸೇಫ್ಟಿ ಜೊತೆನಲ್ಲಿ ಬರ್ತಾ ಇದೆ ಗಾಡಿ. ಪ್ರೈಸಿಂಗ್ ಹೇಳಿದ್ದಾರೆ ಬಬಣ ಇನ್ನೊಂದು ಪ್ರೈಸ್ ಸರ್ 6,85,000 ಹೇಳೋದು. ಫೈನಲ್ ಟು ಫೈನಲ್ 6,75,000 ಕೊಡ್ಬಿಡಿ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ, ಇದು ಡೀಸೆಲ್ ವೇರಿಯಂಟ್. ಹೇಳಿ ಬಾ ಇದ್ರ ಬಗ್ಗೆ. ಸರ್ 14 ಮಾಡಲು ಡೀಸೆಲ್ ಶಿಫ್ಟ್ VDI ಬರೀ 39,000 ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಬಂಪಲ್ ಕ್ರಾಚಸ್ ಇದೆ ಅಷ್ಟೇ. ಗಾಡಿ ಶೋರೂಮ್ ರಿಕಾರ್ಡ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು 4,45,000 ಹೇಳೋದು. ಫೈನಲ್ ಟು ಫೈನಲ್ 4,25,000 ಫೈನಲ್ ಮಾಡ್ಬೇಕು. 4,25 ಫೈನಲ್ ಆಗುತ್ತೆ. ಡೀಸೆಲ್ ವೇರಿಯಂಟ್ ಗಾಡಿ ನೋಡ್ತಾ ಇರಬಹುದು. ಆಫ್ಟರ್ ಮಾರ್ಕೆಟ್ ಫಿಟ್ಟಿಂಗ್ಸ್ ತುಂಬಾ ಇದೆ ಈ ಗಾಡಿನಲ್ಲಿ. ಬ್ರಾಂಡ್ ನ್ಯೂ 4 ಟೈರ್ಸ್ ಇದೆ. ಬ್ಯಾಕ್ ಪ್ರೊಫೈಲ್ ಡಿಕ್ಕಿನೂ ತುಂಬಾ ನೀಟ್ ಇದೆ. ಎಸ್ ಬಾಬಣ್ಣ ಆಲ್ರೆಡಿ ಪ್ರೈಸಿಂಗ್ ಹೇಳಿದೀರಾ. ನಮ್ಮ ಆಟೋ ರಿಪೋರ್ಟರ್ ಯೂಟ್ಯೂಬರ್ ನೋಡ್ಕೊಂಡು ಬಂದವ್ರಿಗೆ ಏನಾದ್ರು ಸರ್ ಅದೇ 4,45 ಹೇಳೋದು. ಫೈನಲ್ ಟು ಫೈನಲ್ 4,35 ನಿಮ್ ಕಡೆಯಿಂದ ಬಂದ್ರೆ ಕೊಟ್ಬಿಡ್ತೀವಿ. ಎಸ್ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟೊಯಾಟಾ ಇಟಿಯೋಸ್ ಮೈಲೇಜ್ ಕಾ ಬಾದ್ಶಾ. ಹೇಳಿ ಬಾ ಇದ್ರ ಬಗ್ಗೆ. 2011 ಮಾಡಲು ಪೆಟ್ರೋಲ್ ETS ಗಾಡಿ ತುಂಬಾ ನೀಟ್ ಆಗಿದೆ. ಎಲ್ಲೂ ಡೆಂಟು ಗ್ರಾಜಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಳ್ಳೆ ಇಂಟೀರಿಯರ್, ಒಳ್ಳೆ ಟೈರು, ತುಂಬಾ ನೀಟ್ ಆಗಿದೆ. ಇದು ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ. ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಬರುತ್ತೆ ಇದು ನಿಮ್ಗೆ ಸಿಟಿನಲ್ಲಿ 14-15 ಬರುತ್ತೆ ಹೆಚ್ಚು ಕಡಿಮೆ. ಲಾಂಗ್ 18-20 ಬರುತ್ತೆ ಸರ್. ಬರುತ್ತಲ್ವಾ? ಹೌದೌದು. ಎಸ್ ಗಾಡಿ ನೋಡ್ತಾ ಇರಬಹುದು. ETS ತುಂಬಾ ಲಕ್ಸುರಿ ಗಾಡಿ. ಯಾಕಂದ್ರೆ ನಾನು ಒಂದ್ಸರ್ತಿ ಯಾವ್ದೋ ಟ್ರಾವೆಲ್ಸ್ ಇಂದ ಬುಕ್ ಮಾಡ್ಕೊಂಡು ಹೋಗಿದ್ದೆ. ತುಂಬಾ ಚೆನ್ನಾಗಿ ಸಖತ್ ಕಂಫರ್ಟ್ ಆಗುತ್ತೆ. ಗಾಡಿಗಳು ತುಂಬಾ ಹೆವಿ. ಅದ್ರಲ್ಲೂ 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಎಸ್ ನೋಡ್ತಾ ಇರಬಹುದು. ಗಾಡಿ ತುಂಬಾ ನೀಟ್ ಆಗಿದೆ. ಕಲರ್ ತುಂಬಾ ಯೂನಿಕ್ ಆಗಿದೆ, ಸ್ಕೈ ಬ್ಲೂ ಕಲರ್. ಬೈ ಒಂದು ಪ್ರೈಸಿಂಗ್ ಹೇಳ್ಬಿಡಿ ಸರ್. ಇದು 3,25,000 ಹೇಳೋದು. ಫೈನಲ್ ಟು ಫೈನಲ್ 3,10,000 ಕೊಡ್ಬಿಡಿ ಸರ್. 3,10 ಫೈನಲ್. 3,10 ಮಾಡಿಸಿ. ಎಸ್ ನೆಕ್ಸ್ಟ್ ನಾವೆಲ್ಲಾದ್ರೂ ತುಂಬಾ ಲಾಂಗ್ ಹೋದಾಗ ಲಾರ್ಜ್ ಹುಡ್ಕದೆ ಬೇಡ, ಲಾರ್ಜಿನೇ ಇದೆ ಇಲ್ಲಿ. ಹೇಳೋದು ಕರೆಕ್ಟ್ ಆಗಿದೆ ಈ ಗಾಡಿ. 8 ಸೀಟರ್ ವೆಹಿಕಲ್. ಬಾ ಹೇಳಿ ಇದ್ರ ಬಗ್ಗೆ. ಸರ್ 2018-19 ಡೀಸೆಲ್ ಪೆಟ್ರೋಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ. ಒಳ್ಳೆ ಇಂಟೀರಿಯರ್, AC, ಪವರ್ ಸ್ಟೀರಿಂಗ್ ಪೌಂಡು, ನಿಮ್ಗೆ ರೂಫ್ AC, ಒಳ್ಳೆ ಸೀಟ್ ಕವರು, ರನ್ನಿಂಗ್ ಚೆನ್ನಾಗಿದೆ. ಎಲ್ಲೂ ಡೆಂಟು ಗ್ರಾಜಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 5,75,000 ಹೇಳೋದು. ಫೈನಲ್ ಟು ಫೈನಲ್ 5,45,000 ಕೊಟ್ಬಿಡಿ ಸರ್. 5,45 ಕೊಟ್ಬಿಡ್ತೀರಾ? 7 ಸೀಟರ್ ಗಾಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಇದು ಫೈನಾನ್ಸ್ ಆಗುತ್ತೆ. ಇದೆಲ್ಲ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಇದೆಲ್ಲ ನಿಮ್ಗೆ ಸಿಟಿನಲ್ಲಿ ಒಂದು 13-14 ಬರುತ್ತೆ ಸರ್. ಓಡಿಸೋದ್ಮೇಲೆ ಡಿಪೆಂಡ್. ಓಕೆ ಗಾಡಿ ನೋಡ್ತಾ ಇರಬಹುದು. ತುಂಬಾ ನೀಟ್ ಇದೆ. ಎಲ್ಲೂ ಡೆಂಟು ಸ್ಕ್ರಾಚ್ ಇಲ್ಲ. ಎಸ್ ಯಾರಾದ್ರೂ ಇಂಟ್ರೆಸ್ಟೆಡ್ 7 ಸೀಟರ್ ವೆಹಿಕಲ್ ನೋಡ್ತಾ ಇರೋರು ಖಂಡಿತ ಬಂದು ಈ ಗಾಡಿನ ನೋಡಬಹುದು. ಹೌದೌದು. ಎಸ್ ಎಲ್ಲರೂ ಕೇಳ್ತಾ ಇದ್ರು ವ್ಯಾಗನರ್. ಇವತ್ತು ವ್ಯಾಗನರ್ ಮೇಲೆ ವ್ಯಾಗನರ್ ಇದೆ. ಇನ್ನೊಂದು ವ್ಯಾಗನರ್ ಹೇಳಿ ಸರ್. 2010 ಮಾಡಲು ಬರೀ 50,000 ಹೊಡಿದೆ. ಗಾಡಿ ತುಂಬಾ ನೀಟ್ ಆಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 2,55,000 ಹೇಳೋದು. ಫೈನಲ್ ಟು ಫೈನಲ್ 2,45,000 ಫೈನಲ್ ಮಾಡ್ಬಿಡಿ ಸರ್. ಎಸ್ ನೋಡ್ತಾ ಇರ್ಬೋದು ನೀವು. ಡಾರ್ಕ್ ಗ್ರೇ ಕಲರ್ ಅಲ್ಲಿ ಗಾಡಿ ತುಂಬಾ ನೀಟ್ ಆಗಿದೆ. ಎಲ್ಲೂ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಏನೂ ಇಲ್ಲ. ತುಂಬಾ ನೀಟ್ ಆಗಿರುವಂತಹ ಗಾಡಿ. ಟೈರ್ ಕಂಡೀಷನ್ ಕೂಡ ನೀಟ್ ಆಗೇನೆ ಇದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು ನೀವು. ಇಂಟೀರಿಯರ್ ತುಂಬಾ ನೀಟ್ ಆಗಿದೆ. ಎಸ್ ಹಾಗೇನೆ ಸೀಟ್ ಕವರ್ಸ್ ಕೂಡ ಎಲ್ಲೂ ವೇರಿಯಂಟ್ ಇಲ್ಲ. ಓವರ್ ಆಲ್ ಒಂದು ಗುಡ್ ಕಂಡೀಷನ್ ಅಲ್ಲಿ ಇರುವಂತಹ ಗಾಡಿ. ಬಬಣ್ಣ ಆಲ್ರೆಡಿ ಒಂದು ಪ್ರೈಸಿಂಗ್ ಹೇಳಿದ್ದಾರೆ. ಇನ್ನೊಂದ್ಸರ್ತಿ ಕೇಳ್ಬೋಣ ನಮ್ ವ್ಯೂವರ್ಸ್ಗೆ. ಬಬಣ್ಣ ಇನ್ನೊಂದು ಪ್ರೈಸ್ 2,55 ಹೇಳೋದು. ಫೈನಲ್ ಟು ಫೈನಲ್ 2,45 ಕೊಡ್ಬಿಡಿ ಸರ್. 2,45 ಫೈನಲ್ ಮಾಡಿ ಸರ್.
ಎಸ್ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ. ಕ್ಲೈಂಬರ್ ಬೈ ಇದು? ಹೌದೌದು, ಆಟೋಮೆಟಿಕ್ ಸರ್, ಆಟೋಮೆಟಿಕ್ ಹೌದೌದು. ಓಕೆ, ಹೇಳಿ ಬೈ ಇದ್ರ ಬಗ್ಗೆ. 2020 ಮಾಡಲು ಆಟೋಮೆಟಿಕ್, 2020 ಗಾಡಿ ತುಂಬಾ ನೀಟ್ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ನೀಟ್ ಆಗಿದೆ. ಫೈನಾನ್ಸ್ ಕೂಡ ಆಗುತ್ತೆ ನಿಮ್ಗೆ. AC ಪವರ್ ಸ್ಟೀರಿಂಗ್ ಪೌಂಡ್, ಏರ್ ಬ್ಯಾಗ್ ಕೂಡ ಇದೆ. ಇದು 4.25 ಹೇಳೋದು. ಫೈನಲ್ ಟು ಫೈನಲ್ 4 ಲಕ್ಷ ಕೊಡ್ಬಿಡಿ ಸರ್ ಫೈನಲ್. ಎಸ್, ಈ ಗಾಡಿ ನೋಡ್ತಾ ಇರ್ಬೋದು ನೀವು. ನೋಡಿ, ಎಲ್ಲ ಆಟೋಮೆಟಿಕ್ ಗಾಡಿ ಅಂದ್ರೆ ಒಂದು ಗೇರ್ ಆದ್ರೂ ಇರುತ್ತೆ, ಬಟ್ ಇದು ನಾಬ್ ಸಿಸ್ಟಮ್ ಅಲ್ಲಿ ವರ್ಕ್ ಆಗುವಂತದ್ದು. ಅಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ನಾಬ್. ತುಂಬಾ ಯೂನಿಕ್ ಆಗಿರುವಂತಹ ಗಾಡಿ, ಪುಟ್ ಗಾಡಿ. ಈ ಟ್ರಾಫಿಕ್ ಹೇಳಿ ಮಾಡಿಸಿದಂತಹ ಗಾಡಿ. ಆಫ್ಟರ್ ಮಾರ್ಕೆಟ್ ಅಲ್ಲ, ಇದು ಕಂಪ್ನಿ ಫಿಟೆಡ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಇದ್ರಲ್ಲಿ. ತುಂಬಾ ನೀಟ್ ಆಗಿದೆ ಗಾಡಿ. ಡ್ಯುಯಲ್ ಕಲರ್ ಟೋನ್ ಅಲ್ಲಿ ಇದೆ ಗಾಡಿ. ಆಲ್ರೆಡಿ ಒಂದು ಪ್ರೈಸ್ ಹೇಳಿದ್ದಾರೆ. ಬೈ ಕ್ಲೈಂಬರ್ ಗೆ ಒಂದು ಬೆಸ್ಟ್ ಪ್ರೈಸ್ ಇನ್ನೊಂದ್ಸರ್ತಿ ಸರ್ ನಿಮ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ 395 ಕೊಟ್ಬಿಡೋಣ ಸರ್. 395 ಫೈನಲ್ ಮಾಡ್ಬಿಡಿ ಸರ್. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಈಕೋ 7 ಸೀಟರ್ ವೆಹಿಕಲ್. ಹೇಳಿ ಬೈ ಇದ್ರ ಬಗ್ಗೆ. 2012 ಮಾಡಲು 13 ರಿಜಿಸ್ಟ್ರೇಷನ್, AC 5 ಸೀಟು ಗಾಡಿ. ತುಂಬಾ ನೀಟ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಗಾಡಿ ನೀಟ್ ಆಗಿದೆ. ಆಮೇಲೆ ಇದು ಫೈನಾನ್ಸ್ ಕೂಡ ಆಗುತ್ತೆ. ಇದು 275 ಹೇಳೋದು. ಫೈನಲ್ ಟು ಫೈನಲ್ 2,65,000 ಕೊಟ್ಬಿಡೋಣ ಸರ್. ಎಸ್, ಗಾಡಿ ನೋಡ್ತಾ ಇರ್ಬೋದು. ನೀಟ್ ಆಗಿದೆ ಸರ್ ಗಾಡಿ. ಅನ್ಕೊಂಡೆ 5 ಸೀಟರ್ ವೆಹಿಕಲ್ ನೋಡ್ಬೋದು ಸ್ಪೇಸ್ ಎಷ್ಟಿದೆ ಅಂತ ಹೇಳಿ. ಇಲ್ಲೊಂದ್ ಸೀಟ್ ಹಾಕ್ಬೋದು ಆಕ್ಚುಲಿ. ಮುಂದೆ ಒಂದು ಸೀಟ್ ತಗೊಂಡ್ಬಿಟ್ರೆ 7 ಸೀಟ್, ಹಿಂದೆ ಒಂದ್ 2 ಬೇಬಿ ಸೀಟ್ ಮಾಡ್ಬೋದು. ತುಂಬಾ ನೀಟ್ ಆಗಿದೆ ಗಾಡಿ, ಒಳ್ಳೆ ಸ್ಪೇಷಿಯಸ್ ಆಗಿದೆ. ಅದು ಈಕೋ ಒಳ್ಳೆ, ಈಗ ಮಾರುತಿ ಓಮ್ನಿ ನಿಂತ ಮೇಲೆ ಈಕೋಗೆ ಒಳ್ಳೆ ಡಿಮ್ಯಾಂಡ್. ಹೌದು, ಒಂದ್ ಒಳ್ಳೆ ಡಿಮ್ಯಾಂಡ್ ಇರೋ ಗಾಡಿನ ಇಟ್ಟಿದ್ದೀರಾ, ಬಟ್ ಒಂದ್ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡಿ ಬಾಯ್. ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್, ನೀಟ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚ್ ಇಲ್ಲ. AC ಗಾಡಿ, ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ. 275 ಹೇಳೋದು. ಫೈನಲ್ ಟು ಫೈನಲ್ 265 ಕೊಟ್ಬಿಡಿ ಸರ್. 265 ಫೈನಾನ್ಸ್ ಮಾಡಿಸ್ಕೊಡ್ತೀನಿ ಸರ್ ನಾನು. 2017 ಮಾಡಲು ಸಿಂಗಲ್ ಓನರ್ ಇದು. ಫೋರ್ಡ್ ಫಿಯೆಸ್ಟಾ. AC ಪವರ್ ಸ್ಟೀರಿಂಗ್ ಪೌಂಡ್, ಏರ್ ಬ್ಯಾಗ್, 2 ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಳ್ಳೆ ಇಂಟೀರಿಯರ್. ಇದು 4.25 ಹೇಳೋದು. ಫೈನಲ್ ಟು ಫೈನಲ್ 4,25,000 ಮಾಡ್ಬಿಡಿ ಸರ್. 4.25 ನೋಡ್ತಾ ಇರ್ಬೋದು. ಫೋರ್ಡ್ ಫಿಯೆಸ್ಟಾ ಇದೆ. ಓನರ್ ಎಷ್ಟಾಗಿದೆ ಸರ್? ಇದು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸರ್. ಇದು ಡೀಸೆಲ್ ಅಲ್ಲಿ ಮೈಲೇಜ್ ಚೆನ್ನಾಗಿ ಬರುತ್ತೆ. ಒಳ್ಳೆ ಮೈಲೇಜ್ ಸರ್. ಒಳ್ಳೆ ಮೈಲೇಜ್. ಇನ್ನೊಂದು ಬೆಸ್ಟ್ ಪ್ರೈಸ್ ಹೇಳಿ ಬೈ ಸರ್. ಫೈನಲ್ ಟು ಫೈನಲ್ 4.25 ಕೊಟ್ಬಿಡಿ ಸರ್. ಫೈನಲ್ 4.25 ಲೋನ್ ಆಗುತ್ತೆ ಇದು? ಆರಾಮಾಗಿ ಆಗುತ್ತೆ, ಸಿವಿಲ್ ಚೆನ್ನಾಗಿದೆ. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ ಬೈ, ಇದ್ರ ಬಗ್ಗೆ ಹೇಳಿ ಸರ್. ಇದು 2016 ಮಾಡಲು ಪೆಟ್ರೋಲ್. AC ಪವರ್ ಸ್ಟೀರಿಂಗ್ ಪೌಂಡ್, 2 ಏರ್ ಬ್ಯಾಗ್ ಇದೆ. 45,000 ಚೇಂಜ್ ಓಡಿದೆ. ಗಾಡಿ ತುಂಬಾ ಕಂಡೀಷನ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 5 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 4,90,000 ಫೈನಲ್ ಮಾಡ್ಬಿಡಿ. ಫೈನಾನ್ಸ್ ಮಾಡಿಸ್ಕೊಡ್ತೀನಿ ಸರ್. ಎಸ್, ಗಾಡಿ ನೋಡ್ತಾ ಇರ್ಬೋದು. ತುಂಬಾ ನೀಟ್ ಆಗಿ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ, ಎಲ್ಲೂ ಡೆಂಟು ಸ್ಕ್ರಾಚ್ ಏನು ಕೂಡ ಇಲ್ಲ. ಏರ್ ಬ್ಯಾಗ್ ಇದೆ ಸರ್ ಇದರಲ್ಲಿ. LXi ವೇರಿಯಂಟ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್ ಅಲ್ಲಿ ಬರುತ್ತೆ ಈ ಗಾಡಿ. ಪವರ್ ಸ್ಟೀರಿಂಗ್ ಇದೆ, AC ಇದೆ, ಪವರ್ ವಿಂಡೋ ಇದೆ, ಪವರ್ ವಿಂಡೋಸ್ ಕೂಡ ಇದೆ ಈ ಗಾಡಿ. ಟೈರು ಕೂಡ 4 ಕೂಡ ಆಲ್ಮೋಸ್ಟ್ ಒಂದು 80% ಟೈರ್ ಕಂಡೀಷನ್ ಇದೆ. ಪ್ರೈಸಿಂಗ್ ಹೇಳಿದ್ದಾರೆ. ಯಾರಾದ್ರೂ ಇಂಟ್ರೆಸ್ಟೆಡ್ ಖಂಡಿತ ಬಂದು ನೋಡಬಹುದು. ಒಂದು ಒಳ್ಳೆ ಪೆಟ್ರೋಲ್ ಗಾಡಿ. ಎಸ್, ನೆಕ್ಸ್ಟ್ ಇನ್ನೊಂದು ಕ್ಲೈಂಬರ್ ಇದೆ. ಹೇಳಿ. 2020 ಮಾಡಲು ಕ್ಲೈಂಬರ್ ಮ್ಯಾನುವಲ್. 48,000 ಚೇಂಜ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಇದು 4.25 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 4,25,000 ಕೊಟ್ಬಿಡಿ ಸರ್. ಫೈನಲ್ 4.25 ಹೇಳ್ತಾ ಇದ್ದಾರೆ. ಕ್ಲೈಂಬರ್ ಮಾಡ್ಬಿಡಿ ಸರ್. ಕಲರ್ ತುಂಬಾ ನೀಟ್ ಆಗಿದೆ, ಎಲ್ಲೂ ಕೂಡ ಅಂತ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಇಲ್ಲ. ಎಸ್, 4 ಮ್ಯಾಗ್ವಿಲ್ಸ್ ಬರುತ್ತೆ ಈ ಗಾಡಿಗೆ. ಹಾಗೆ ಟೈರ್ ಕಂಡೀಷನ್ ಕೂಡ ಆಲ್ಮೋಸ್ಟ್ ಒಂದು 60 to 70% ಟೈರ್ ಕಂಡೀಷನ್ ಇದೆ ಗಾಡಿನಲ್ಲಿ. ತುಂಬಾ ನೀಟ್ ಆಗಿರುವಂತಹ ಗಾಡಿ. ಯಾರಾದ್ರೂ ಕ್ವಿಡ್ ಹುಡುಕ್ತಾ ಇದ್ರೆ ಖಂಡಿತವಾಗ್ಲೂ ಬಂದು ಈ ಗಾಡಿನ ನೋಡಬಹುದು. ಕೂಡ ಇದೆ, ಒಳ್ಳೆ ಸಿಸ್ಟಮ್ ಇದೆ, ನೀಟ್ ಆಗಿದೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ ಬೈ, ಇದ್ರ ಬಗ್ಗೆ 14 ಮಾಡಲು ಸಿಂಗಲ್ ಓನರ್, ಪೆಟ್ರೋಲ್ ಸಿಂಗಲ್ ಓನರ್. AC ಪವರ್ ಸ್ಟೀರಿಂಗ್ ಪೌಂಡ್, 2 ಏರ್ ಬ್ಯಾಗ್ ಬರುತ್ತೆ. ಗಾಡಿ ತುಂಬಾ ನೀಟ್ ಆಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 4.25 ಹೇಳೋದು. ಫೈನಲ್ ಟು ಫೈನಲ್ 4 ಲಕ್ಷಕ್ಕೆ ಆಗುತ್ತೆ ಸರ್ ಇದು. ಎಸ್, ಗಾಡಿ ನೋಡ್ತಾ ಇರ್ಬೋದು. ವೈಟ್ ಕಲರ್ ತುಂಬಾ ನೀಟ್ ಆಗಿದೆ, ಎಲ್ಲೂ ಡೆಂಟು ಸ್ಕ್ರಾಚ್ ಹೊರಗಡೆ ಅಂತೂ ಏನು ಇಲ್ಲ. ಒಳಗಡೆ ಲೆದರ್ ಸೀಟ್ ಕವರ್ಸ್ ಇದೆ, ತುಂಬಾ ನೀಟ್ ಆಗಿದೆ, ಪ್ರೀಮಿಯಂ ಕ್ವಾಲಿಟಿನಲ್ಲಿ. ಓವರ್ ಆಲ್ ಒಂದು ಗುಡ್ ಕಂಡೀಷನ್ ಅಲ್ಲಿ ಇರುವಂತಹ ಸೆಡಾನ್ ಕಾರು, ಪೆಟ್ರೋಲ್ ವೇರಿಯಂಟ್. ತುಂಬಾ ಚೆನ್ನಾಗಿದೆ ಗಾಡಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಬಂದು ನೋಡಬಹುದು. 4 ಕೂಡ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಇದರಲ್ಲಿ. ಪ್ರೈಸಿಂಗ್ ಹೇಳಿದ್ದಾರೆ, ಇನ್ನೊಂದ್ಸರ್ತಿ ಹೇಳ್ಬಿಡಿ ಬೈ. ಸರ್ 4.25 ಹೇಳೋದು. ಫೈನಲ್ ಟು ಫೈನಲ್ 4 ಲಕ್ಷ ಕೊಡ್ಬಿಡಿ. ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಸರ್. ಅವಾಗ್ಲೇ ಒಂದು Hyundai i20 ನೋಡಿದ್ವಿ, ಅದು ವಿತ್ ಸನ್ ರೂಫ್ ಇತ್ತು, ಇದು ವಿತೌಟ್ ಸನ್ ರೂಫ್. ಸರ್ ನಮ್ಮ i20ಗಳು 7 ಗಾಡಿ ಇದೆ ಸರ್. 2009 ಇಂದ ಹಿಡ್ಕೊಂಡು 17 ವರೆಗೂ ಇದೆ. ಅವ್ರು ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ಗಾಡಿ ನೋಡ್ಬೋದು, ಓಡಿಸ್ ನೋಡಿ, ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ ಎಲ್ಲ ತೋರಿಸಬಹುದು. ಇದು 2009 ಮಾಡಲು ಡೀಸೆಲ್ ಗಾಡಿ, ಆಸ್ಟ್ರಾ ಟಾಪ್ ಅಂಡ್ ಮಾಡಲು.
ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಇದು ವಿತ್ FC ಇನ್ಶೂರೆನ್ಸ್ ಮಾಡ್ಕೊಡ್ತಾರೆ, ಯಾವುದೇ ಕಸ್ಟಮರ್ ಮಾಡಿಸ್ಕೊಡ್ತಾರೆ. ಫೈನಲ್ ಟು ಫೈನಲ್ 3 ಲಕ್ಷಕ್ಕೆ ವಿತ್ FC ಇನ್ಶೂರೆನ್ಸ್ ಮಾಡಿಸ್ಕೊಡ್ತಾರೆ. ಎಸ್, ಗಾಡಿ ನೋಡ್ತಾ ಇರಬಹುದು ಬ್ಲಾಕ್ ಕಲರ್ ಅಲ್ಲಿ, ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು. ಎಲ್ಲೂ ಕೂಡ ಡೆಂಟು ಸ್ಕ್ರಾಚ್ ಇಲ್ಲ. ಟಾಪ್ ಅಂಡ್ ವೇರಿಯಂಟ್, ಫಾಗ್ ಲ್ಯಾಂಪ್ ಬರುತ್ತೆ, 4 ಮ್ಯಾಗ್ ವೀಲ್ ಬರುತ್ತೆ. ಟೈರ್ ಕಂಡೀಷನ್ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ 4 ಇದರಲ್ಲಿ. ಇನ್ನು ಗಾಡಿ ಕಂಫರ್ಟ್ ಬಗ್ಗೆ ಹೇಳೋದೇ ಬೇಡ, ಆಸ್ಟಾ ಆಗಿರೋದ್ರಿಂದ. ಪ್ರೈಸಿಂಗ್ ಆಲ್ರೆಡಿ ಹೇಳಿದ್ದಾರೆ, ವಿತ್ FC ನಲ್ಲಿ ನಿಮ್ಗೆ 3 ಲಕ್ಷಕ್ಕೆ ಕೊಡ್ತಾರೆ ಅಂತ. FC ಇನ್ಶೂರೆನ್ಸ್ 2 ಸೇರಿ 3 ಲಕ್ಷಕ್ಕೆ ಆಗತ್ತಂತೆ. ಬಂದು ಕೂತು ಮಾತಾಡಿದ್ರೆ ಒಂದು ಒಳ್ಳೆ ಡೀಸೆಲ್ ಗಾಡಿ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಒಂದು i10 ಇದೆ, ಹೇಳಿ ಬೈ. 2010 ಮಾಡಲು, ಇದು i10 ಆಟೋಮೆಟಿಕ್. ಸರ್ ಬಹಳ ಜನ ಆಟೋಮೆಟಿಕ್ ಹುಡುಕ್ತಾ ಇರ್ತಾರೆ, ಲೇಡೀಸ್ ಆಗ್ಲಿ ವಯಸ್ಸು ಅವ್ರಿಗೆ ಓಡ್ಸಕ್ ಈಸಿ. ಈ ಬೆಂಗಳೂರು ಟ್ರಾಫಿಕ್ ಆಮೇಲೆ ಫಾರಿನ್ ನಿಂದ ಬರ್ತಾರಲ್ಲ ಅವ್ರಿಗೂ ಆಟೋಮೆಟಿಕ್ ಬೇಕು. ಗಾಡಿ ತುಂಬಾ ಚೆನ್ನಾಗಿದೆ, ಬರೀ 50,000 ಹೊಡಿದೆ ಗಾಡಿ. ಏನ್ ನೀವು 1 ರೂಪಾಯಿ ಮಾತಾಡಂಗಿಲ್ಲ. ಪೆಟ್ರೋಲ್ ವೇರಿಯಂಟ್ ಅಲ್ಲ, ಪೆಟ್ರೋಲ್ ವೆಹಿಕಲ್ ತುಂಬಾ ನೀಟ್ ಆಗಿದೆ. ಇದು 295 ಹೇಳೋದು. ಫೈನಲ್ ಟು ಫೈನಲ್ 2,85,000 ಮಾಡ್ಬಿಡಿ ಸರ್. ಎಸ್, ಗಾಡಿ ನೋಡ್ತಾ ಇರ್ಬೋದು, ಆಟೋಮೆಟಿಕ್ ವೆಹಿಕಲ್ ಇದು. ಯಾರಾದ್ರೂ ಬೆಂಗಳೂರು ಟ್ರಾಫಿಕ್ ಕಿರಿಕಿರಿ ಸಾಕಪ್ಪ ಅನ್ನೋರಿಗೆ ಹೇಳ್ ಮಾಡಿಸಿದಂತ ಗಾಡಿ. ಪುಟ್ಟು ಗಾಡಿ, 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಇದೆ. ಎಸ್, ಆಟೋಮೆಟಿಕ್ ಗೇರ್ ಮೂವ್ಮೆಂಟ್, ಸೀಟ್ ಕವರ್ಸ್ ಕಂಪ್ನಿಯಿಂದ ಬಂದಿದೆ, ಆಸ್ ಇಟ್ ಈಸ್ ಮೇಂಟೈನ್ ಆಗಿದೆ. ಟೈರು ಕೂಡ ಅಪ್ ಟು ಒಂದು 60 to 75% ಟೈರ್ ಕಂಡೀಷನ್ ಇದೆ. ಡಾರ್ಕ್ ಗ್ರೇ ಕಲರ್ ಅಲ್ಲಿ ಗಾಡಿ ತುಂಬಾ ನೀಟ್ ಆಗಿದೆ, ಡೆಂಟು ಸ್ಕ್ರಾಚ್ ಇಲ್ಲ. ಪ್ರೈಸಿಂಗ್ ಹೇಳಿದ್ದಾರೆ, ಇನ್ನೊಂದ್ಸರ್ತಿ ಕೇಳ್ಬೇಡ ಬಾಯ್. ಆಟೋಮೆಟಿಕ್ ಗಾಡಿ ಫೈನಲ್ 285 ಕೊಟ್ಬಿಡಿ ಸರ್. 285 ಫೈನಲ್. ಹೌದು. ಎಸ್, ನಾನು ಅವಾಗಲೇ ಹೇಳ್ದಂಗೆ ಕ್ವಿಡ್ ನೋಡೋರಿಗೆ ಹಬ್ಬ. ಕ್ವಿಡ್ ಕ್ಲೈಂಬರ್ ಇನ್ನೊಂದಿದೆ ಬೈ, ಹೇಳಿದ್ರು. ಟೋಟಲ್ ಕಿಡ್ ನಮ್ಮ ಹತ್ರ 6 ಗಾಡಿ ಇದೆ ಸರ್. 6 ಗಾಡಿ. ಇದು 19 ಮಾಡಲು, ಇದು ಕ್ಲೈಂಬರ್, ಇದು 48,000 ಹೊಡಿದೆ. AC ಪೋಸ್ಟರಿಂಗ್ ಪಾಯಿಂಟ್, ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ನೀಟ್ ಆಗಿದೆ. ಇದು 3.5 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 3,25,000 ಕೊಟ್ಬಿಡಿ ಸರ್. 325 ಕ್ಲೈಂಬರ್ ನೋಡ್ತಾ ಇರಬಹುದು ನೀವು. ಇದಕ್ಕೆ 4 ಮ್ಯಾಗ್ ವೀಲ್ಸ್ ಬರುತ್ತೆ. ಟೈರ್ ಕಂಡೀಷನ್ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಇದರಲ್ಲಿ ಬ್ಲೂ ಕಲರ್ ಗಾಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಯಾರಾದ್ರೂ ಇಂಟ್ರೆಸ್ಟೆಡ್ ಖಂಡಿತ ಬಂದು ನೋಡ್ಬೋದು. ಎಸ್, ಇಂಟೀರಿಯರ್ ನೋಡ್ತಾ ಇದ್ದೀರಾ, ತುಂಬಾ ನೀಟ್ ಆಗಿದೆ. ಎಸ್, ನೆಕ್ಸ್ಟ್ ಇನ್ನೊಂದು ಮೈಲೇಜ್ ಕಾ ಬಾದ್ಶಾ ಸೆಲೆರಿಯೋ 2014 ಮಾಡಲು. ಇದು ಸೆಲೆರಿಯೋ ಆಟೋಮೆಟಿಕ್. ಇದು ಆಟೋಮೆಟಿಕ್. ಇದು ಫೈನಾನ್ಸ್ ಆಗುತ್ತೆ ಸರ್. ಇದು ಫೈನಾನ್ಸ್ ಗಂಟ ಇದ್ರಲ್ಲ ಐಟಮ್ಗೆ ಅಂತ, ಇದಕ್ಕೆ ಮಾಡಿಸ್ಕೊಡ್ತೀನಿ ನೋಡಿ. ಆಟೋಮೆಟಿಕ್ 14 ಮಾಡಲು. ಗಾಡಿ ತುಂಬಾ ನೀಟ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಹೇಳೋದು 3.5 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 3,25,000 ಕೊಟ್ಬಿಡಿ ಸರ್. 325ಕ್ಕೆ ಆಟೋಮೆಟಿಕ್ ಸೆಲೆರಿಯೋ ಸಿಗ್ತಾ ಇದೆ. 14 ಮಾಡಲ್ ವಿತ್ ಫಿನಾನ್ಸ್ ಕೂಡ ಆಗತ್ತಂತೆ. ಇದಕ್ಕೆ ನೋಡ್ತಾ ಇರ್ಬೋದು, ಗ್ರೇ ಕಲರ್ ಅಲ್ಲಿ ಗಾಡಿ, ಸಿಲ್ವರ್ ಗಾಡಿ, ಸಿಲ್ವರ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಗಾಡಿ. ಎಲ್ಲೂ ಫ್ರಂಟ್ ಪ್ರೊಫೈಲ್ ಆಗಿ ಎಲ್ಲೂ ಡೆಂಟು ಸ್ಕ್ರಾಚ್ ಇಲ್ಲ. ಸೈಡ್ ಪ್ರೊಫೈಲ್ ತುಂಬಾ ನೀಟ್ ಆಗಿದೆ. ಟೈರ್ಸ್ ಕೂಡ ಆಲ್ಮೋಸ್ಟ್ 80% ಅಷ್ಟು ಟೈರ್ಸ್ ಇದೆ. ಒಂದು ಗುಡ್ ಕಂಡೀಷನ್ ಇರುವ ಗಾಡಿ, ಗುಡ್ ಡೀಲಿಂಗ್ ಅಲ್ಲಿ ಆಗುತ್ತೆ. ಖಂಡಿತ ಬಂದು ನೋಡಿ. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ, ಹೇಳಿ ಬೈ. 15 ಮಾಡಲು, 2015 ಮಾಡಲು, ಡೀಸೆಲ್ VDI ಶಿಫ್ಟ್ ಗಾಡಿ. ಇದು ನೀಟ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಹೇಳೋದು 5 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 4,85,000 ಮಾಡ್ಬೋದು ಸರ್. ಎಸ್, ಗಾಡಿ ನೋಡಬಹುದು, ಗ್ರೇ ಕಲರ್ ಅಲ್ಲಿ, ಲೈಟ್ ಗ್ರೇ ಕಲರ್, ತುಂಬಾ ಚೆನ್ನಾಗಿದೆ ಗಾಡಿ. ಎಲ್ಲೂ ಕೂಡ ಅಂತ ಡೆಂಟು ಸ್ಕ್ರಾಚ್ ಎಲ್ಲೂ ಕೂಡ ಇಲ್ಲ. ಡೀಸೆಲ್ ವೆಹಿಕಲ್. ಇಂಟೀರಿಯರ್ ನೋಡ್ತು ಅಂತಂದ್ರೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್ ಬರುತ್ತೆ. ಎಸ್, ಲೆದರ್ ಸೀಟ್ ಕವರ್ಸ್ ಬ್ರಾಂಡ್ ನ್ಯೂ ಇದೆ. ಎಲ್ಲೂ ಕೂಡ ವೇರಿಯಂಟ್ ಇಲ್ಲ. ಓವರ್ ಒಂದು ಮಿಂಟ್ ಕಂಡೀಷನ್ ಅಲ್ಲಿ ಇರುವಂತಹ ಡೀಸೆಲ್ ಗಾಡಿ. ಪ್ರೈಸಿಂಗ್ ಹೇಳಿದ್ದಾರೆ, ಇನ್ನೊಂದ್ಸರ್ತಿ ಪ್ರೈಸಿಂಗ್ ಕೇಳಬೇಡ. 5 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 485 ಮಾಡ್ಬಿಡಿ ಸರ್. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ. ಎಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು ETS ಲೀವಾ 2011 ಮಾಡಲು. ETS ಲೀವಾ ಪೆಟ್ರೋಲ್. ಇದು ಟಾಪ್ ಅಂಡ್ ಮಾಡಲ್. 2 ಏರ್ ಬ್ಯಾಗ್, ಮ್ಯಾಗ್ ವೀಲ್, AC ಪೋಸ್ಟರಿಂಗ್ ಪಾಯಿಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಓನರ್ ಏನಾಗಿದೆ ಬೈ? ಇದು 3ನೇ ಓನರ್. ಇದು 2.5 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 2,35,000 ಫೈನಲ್ ಮಾಡ್ಬಿಡಿ. ಎಸ್, ಗಾಡಿ ನೋಡ್ತಾ ಇರ್ಬೋದು, ಸ್ಕೈ ಬ್ಲೂ, ಡಾರ್ಕ್ ಸ್ಕೈ ಬ್ಲೂ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಗಾಡಿ. ಎಸ್, ಎಲ್ಲೂ ಕೂಡ ಅಂತ ಮೇಜರ್ ಡೆಂಟು ಸ್ಕ್ರಾಚ್ ಅಂತ ಹೇಳಕ್ ಆಗಲ್ಲ. ಗಾಡಿ ತುಂಬಾ ನೀಟ್ ಆಗಿದೆ. 3 ಓನರ್ ಆಗಿದೆ. ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ಮ್ಯಾಗ್ ವೀಲ್ ಕೂಡ ಬರುತ್ತೆ. ಟೈರ್ ಕಂಡೀಷನ್ ಅಪ್ ಟು ಒಂದು 80 to 85% ಟೈರ್ ಕಂಡೀಷನ್ ಇದೆ ಗಾಡಿ. ವಿತ್ ಡ್ಯುಯಲ್ ಏರ್ ಬ್ಯಾಗ್ ಜೊತೆನಲ್ಲಿ ಬರುವಂತ ಗಾಡಿ ಇದು. ಆಲ್ರೆಡಿ ಪ್ರೈಸಿಂಗ್ ಹೇಳಿದ್ದಾರೆ. ಇನ್ನೊಂದ್ಸರ್ತಿ ಬೈ, ನಮ್ ವ್ಯೂವರ್ಸ್ ಗೆ ಒಂದು ಬೆಸ್ಟ್ ಪ್ರೈಸಿಂಗ್ ಅಂದ್ರೆ ಸರ್ 2,50,000 ಹೇಳೋದು. ಫೈನಲ್ ಟು ಫೈನಲ್ 2,35,000 ಕೊಡೋಣ. ಎಸ್, ಯಾರಾದ್ರೂ ಮಾರುತಿ ಓಮ್ನಿ ಹುಡುಕ್ತಾ ಇದ್ರೆ ಇಲ್ಲೊಂದು ಮಾರುತಿ ಓಮ್ನಿ ಇದೆ, ಇದ್ರ ಬಗ್ಗೆ ಹೇಳಿ. 2012 ಮಾಡಲು, ಸೆಕೆಂಡ್ ಓನರ್. ಇದು ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ. ವ್ಯಾನ್ ಗೊತ್ತಲ್ಲ ಸರ್, ವ್ಯಾನ್ ಇಷ್ಟಪ್ಪ ತುಂಬಾ ಡಿಮ್ಯಾಂಡ್ ಇದೆ. 12 ಮಾಡಲು. ಇದು ಇನ್ಶೂರೆನ್ಸ್ ಅವರೇ ಮಾಡ್ಕೊಳ್ಳಿ, ಸಣ್ಣ ಪುಟ್ಟ ಕೆಲಸ ಇದೆ, ರನ್ನಿಂಗ್ ಚೆನ್ನಾಗಿದೆ. ಇದು ಆಸ್ ಇಟ್ ಈಸ್ 165 ಕೊಟ್ಬಿಡಿ ಸರ್. ಗಾಡಿ ನೋಡ್ತಾ ಇರ್ಬೋದು, ವೈಟ್ ಕಲರ್ ಗಾಡಿ. ಸಣ್ಣ ಪುಟ್ಟ ಸ್ಕ್ರಾಚಸ್ ಡೆಂಟಸ್ ಇದೆ. ಗಾಡಿ ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ. ಎಲ್ಲೋ ಅಂತ ಮೇಜರ್ ಡೆಂಟ್ ಅಂತೂ ಇಲ್ಲ ಗಾಡಿನಲ್ಲಿ. ಟೈರ್ಸ್ ಕೂಡ ಆಲ್ಮೋಸ್ಟ್ ಮ್ಯಾನೇಜಬಲ್ ಕಂಡೀಷನ್ ಅಲ್ಲಿ ಇದೆ. ರನ್ನಿಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದ್ಸರ್ತಿ ಗಾಡಿನ ನೋಡಬಹುದು. ಪ್ರೈಸಿಂಗು ಕೂಡ ಆಸ್ ಇಟ್ ಈಸ್ ಹೇಳಿದ್ದಾರೆ. ರೆಡಿ ಮಾಡಿಸ್ಕೊಡೋದಾದ್ರೆ ಬೈ, ರೆಡಿ ಮಾಡ್ಕೊಟ್ರೆ ಅದೇನ್ ಖರ್ಚು ಕೊಟ್ಟರೆ ಅವ್ರು ರೆಡಿ ಮಾಡ್ಕೊಡ್ತಾರೆ. ಬೇಕಾದ್ರೆ ನೀವೇ ಮಾಡಿಸ್ಕೊಡ್ತೀರಾ? ನಮ್ಮ ಮೆಕ್ಯಾನಿಕ್ ಕಾಂಟ್ಯಾಕ್ಟ್ ಮಾಡ್ತೀವಿ, ಅವ್ರು ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಒಂದು ಹೋಂಡಾ ಜಾಜ್ ಇದೆ, ಹೇಳಿ ಬೈ. 2010 ಮಾಡಲು. ಇದು ಕೂಡ AC ಪೋಸ್ಟರಿಂಗ್ ಪಾಯಿಂಟ್, 2 ಏರ್ ಬ್ಯಾಗ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ವಾಶ್ ಗೀಶ್ ಮಾಡ್ತೀವಿ, ಮರದ ಕಲರ್ ನಿಲ್ಸಿದೀವಿ ಅಂತ ವಾಶ್ ಮಾಡಿಕೊಡ್ತೀವಿ. ಆಮೇಲೆ ಗಾಡಿ ರನ್ನಿಂಗ್ ಚೆನ್ನಾಗಿದೆ.
ಇದು Petrol, diesel ಇದು? ಪೆಟ್ರೋಲ್ ಸರ್. ಇದು ಪೆಟ್ರೋಲ್. ಇದು 2,10,000 ಹೇಳೋದು, ಫೈನಲ್ ಟು ಫೈನಲ್ 2 ಲಕ್ಷ ಕೊಟ್ಬಿಡಿ ಸರ್. 2 ಲಕ್ಷಕ್ಕೆ ಆಗತ್ತೆ ಮಾಡಿ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ, ಹೇಳಿ ಬೈ. 2014 ಮಾಡಲು VXI ಪೆಟ್ರೋಲ್ ಗಾಡಿ ನೀಟಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಇದು 4 ಅದೇ ಹೇಳೋದು, ಫೈನಲ್ ಟು ಫೈನಲ್ 4,35 ಕೊಡ್ಬಿಡಿ ಸರ್. ಎಸ್, ನೋಡ್ತಾ ಇರ್ಬೋದು ನೀವು, ಸ್ಮೋಕ್ ಬ್ರೇಕ್ ಕಲರ್ ತುಂಬಾ ನೀಟಾಗಿದೆ, ಗಾಡಿ ಎಲ್ಲೂ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಏನು ಕೂಡ ಇಲ್ಲ, ಟೈರ್ ಕಂಡೀಷನ್ ಕೂಡ ಮ್ಯಾನೇಜಬಲ್ ಇದೆ ಇದರಲ್ಲಿ. ಎಸ್, ಗಾಡಿ ತುಂಬಾ ನೀಟಾಗಿದೆ. ಎಷ್ಟೇ ಓನರ್ ಬೈ ಇದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ಅಲ್ಲಿ. ರೇಟ್ ಹೇಳಿದಾರೆ, ಇನ್ನೊಂದ್ಸರ್ತಿ ಹೇಳ್ಬಿಡಿ ಬೈ ನಮ್ ವ್ಯೂವರ್ಸ್. 4 ಅದೇ ಹೇಳೋದು ಸರ್, ಫೈನಲ್ 4,35 ಮಾಡ್ಬಿಡಿ ಸರ್. 4,35 ಫೈನಲ್. ಜಸ್ಟ್ ನಮ್ ಮುಂದೆ ಒಂದು ಜೆನ್ ಎಸ್ಟಿಲೋ ಇದೆ ಬೈ, ಇದ್ರ ಬಗ್ಗೆ ಹೇಳಿ ಸರ್. 2010 ಮಾಡಲು ಗಾಡಿ ತುಂಬಾ ನೀಟಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಿಂಗಲ್ ಓನರ್. ಇದು 1,85,000 ಹೇಳೋದು, ಫೈನಲ್ ಟು ಫೈನಲ್ 1,80,000 ಮಾಡ್ಬಿಡಿ ಸರ್. ನೋಡ್ತಾ ಇರ್ಬೋದು 1,80,000ಕ್ಕೆ ಜೆನ್ ಎಸ್ಟಿಲೋ ತುಂಬಾ ನೀಟಾಗಿದೆ ಗಾಡಿ. ಜೆನ್ಗೂ ಜೆನ್ ಎಸ್ಟಿಲೋಗೂ ನೀವು ನೋಡ್ಬೋದು ಹೈಟ್ ವೇರಿ ಬರುತ್ತೆ ತುಂಬಾ. ಇದು ಹೆಡ್ ರೂಮ್ ತುಂಬಾ ಜಾಸ್ತಿ ಇರುತ್ತೆ ಗಾಡಿನಲ್ಲಿ. ಟೈರ್ ಕಂಡೀಷನ್ ಕೂಡ ಆಲ್ಮೋಸ್ಟ್ ಒಂದು 80 to 85% ಟೈರ್ ಕಂಡೀಷನ್ ಇದೆ. ಗಾಡಿ ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇದ್ರೆ ತುಂಬಾ ನೀಟ್ ಇದೆ, ಡಿಕ್ಕಿನಲ್ಲೂ ಎಲ್ಲೂ ಡೆಂಟ್ ಸ್ಕ್ರಾಚ್ ಇಲ್ಲ. ಆಲ್ರೆಡಿ ಪ್ರೈಸಿಂಗ್ ಹೇಳಿದಿರಾ ಬೈ ನಮ್ ವ್ಯೂವರ್ಸ್ಗೆ, ಇನ್ನೊಂದ್ಸರ್ತಿ ಹೇಳ್ಬಿಡಿ. ಫೈನಲ್ 1,80 ಹೇಳೋದು, ಫೈನಲ್ 1,80 ಕೊಟ್ಬಿಡಿ ಸರ್. ಗಾಡಿ ತುಂಬಾ ನೀಟಾಗಿದೆ, ಏನ್ ಮಾತಾಡಂಗಿಲ್ಲ. ಎಸ್, ನೆಕ್ಸ್ಟ್ ಇನ್ನೊಂದು ವ್ಯಾಗನರ್ ಹೇಳಿ ಬೈ. 2012 ಮಾಡಲು VXI ಸಿಂಗಲ್ ಅನ್ನೋದು 59,000 ಚೇಂಜ್ ಓಡಿದೆ. ಇದು ಹೇಳೋದು 3,10,000 ಹೇಳೋದು, ಫೈನಲ್ ಟು ಫೈನಲ್ 3 ಲಕ್ಷ ಕೊಟ್ಬಿಡಿ ಸರ್. ಇದು ಫೈನಲ್ 3 ಲಕ್ಷ ಫೈನಾನ್ಸ್ ಆಗುತ್ತೆ, ಇದು ಫಿನಾನ್ಸ್ ಆಗುತ್ತೆ. 3 ಲಕ್ಷಕ್ಕೆ K14 ಶಿವಮೊಗ್ಗದವ್ರು ಯಾರಾದ್ರೂ ನೋಡ್ಬೋದು, ತಗೊಡ್ತೀವಿ. ಸಿಂಗಲ್ ಓನರ್ ಗಾಡಿ ತುಂಬಾ ನೀಟಾಗಿದೆ, ಎಲ್ಲೂ ಕೂಡ ಡೆಂಟ್ ಸ್ಕ್ರಾಚ್ ಇಲ್ಲ. ಪ್ರೈಸಿಂಗ್ ಹೇಳಿದ್ದಾರೆ ಬೈ, ಇನ್ನೊಂದ್ಸರ್ತಿ ಪ್ರೈಸಿಂಗ್ ಹೇಳ್ಬಿಡಿ. 3 ಲಕ್ಷಕ್ಕೆ ಆಗುತ್ತೆ ಸರ್ ಫೈನಲ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಗಾಡಿ ಮಾಂಜಾ, ಹೇಳಿ ಸರ್. 2010 ಮಾಡಲು ಪೆಟ್ರೋಲ್ ಮಾಂಜಾ, AC ಪವರ್ ಸ್ಟೇರಿಂಗ್ ಪವರ್ ಇದೆ, ಒಳ್ಳೆ ಸಿಸ್ಟಮ್ ಇದೆ, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಇದು 1,85 ಹೇಳೋದು, ಫೈನಲ್ ಟು ಫೈನಲ್ 1,75,000 ಮಾಡಿ ಸರ್. 1,75ಕ್ಕೆ ಮಾಂಜಾ. ನೆಕ್ಸ್ಟ್ ಒಂದು ಸ್ಯಾಂಟ್ರೋ ಹೇಳಿ. 2006 ಮಾಡಲ್ ಸ್ಯಾಂಟ್ರೋ GLS, AC ಪವರ್ ಸ್ಟೇರಿಂಗ್ ಪವರ್ ಇದೆ, FC ಇನ್ಶೂರೆನ್ಸ್ ಎಲ್ಲ ಇದೆ. ಫೈನಲ್ ಟು ಫೈನಲ್ 1,35,000 ಮಾಡ್ಬಿಡಿ ಸರ್. ಆಮೇಲೆ ಇದು ನೋಡಿ ಸರ್, 2008 ಮಾಡಲು GLS, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ. ಇದು ಫೈನಲ್ ಟು ಫೈನಲ್ 1,55,000 ಮಾಡ್ಬಿಡಿ ಸರ್. ಆಮೇಲೆ ಇದು ನೋಡಿ ಸರ್, 2009 ಮಾಡಲು, ಇದು FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಆಸ್ ಇಟ್ ಈಸ್ FC ಇನ್ಶೂರೆನ್ಸ್ ಅವರೇ ಮಾಡ್ಕೊಳ್ಳಿ, 1,35,000 ಮಾಡ್ಬಿಡಿ ಸರ್. ಆಮೇಲೆ ಇದು ನೋಡಿ 2009 ಮಾಡಲು ಶಿಫ್ಟ್ VDI, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಇದೆ, 2,25,000 ಮಾಡಿ ಸರ್. ಎಸ್, ಇದಿಷ್ಟು ಇವತ್ತಿನ ಕಾರುಗಳು. ಮತ್ತಷ್ಟು ಕಾರು ಮತ್ತಷ್ಟು ಶೋರೂಮ್ಗಳ ಜೊತೆ ನಿಮ್ಮ ಮುಂದೆ ಮತ್ತೆ ಬರ್ತಾನೆ ಇರ್ತೀವಿ. ನಾನು ನಿಮ್ಮ PR, ಇದು ಆಟೋ ರಿಪೋರ್ಟರ್.